ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ರಾಮನಗರ ಹಾಗೂ ಕೇರಿಂಗ್ ವಿತ್ ಕಲ್ಲರ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಶಿಕ್ಷಣ ಸಂಭ್ರಮ ವೆಬಿನಾರ್ಗೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನದ ವಿಜ್ಞಾನ ವಿಷಯದ ಪರಿಕಲ್ಪನೆಗಳು ಜುಲೈ ಮಂತ್ಗೆ ಸಂಬಂಧಪಟ್ಟಂತಾಗಿರುತ್ತೆ. ಈ ಜುಲೈ ಮಂತ್ಗೆ ಸಂಬಂಧಪಟ್ಟಂತಹ ಅಧ್ಯಾಯಗಳು ಯಾವುದು ಅಂತ ನೋಡೋದಾದರೆ 4 ಮತ್ತು 5ನೇ ತರಗತಿಯಲ್ಲಿ ಈಚ್ ಡ್ರಾಪ್ ಮತ್ತು ವಾಟರ್ ಪೊಲ್ಯೂಷನ್. ಈ ಈಚ್ ಡ್ರಾಪ್ ಮತ್ತು ವಾಟರ್ ಪೊಲ್ಯೂಷನ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ DSCRT ಕಲಿಕಾ ಫಲಗಳು ಹೀಗಿವೆ: ಜಲಚಕ್ರವನ್ನು ವಿವರಿಸುವುದು, ಅನೌಪಚಾರಿಕ ಮಾಪನಗಳನ್ನು ಬಳಸಿಕೊಂಡು ದೈನಂದಿನ ಜೀವನದಲ್ಲಿ ಬಳಸುವ ನೀರನ್ನು ಅಳೆಯುವುದು, ಕುಡಿಯಲು ಯೋಗ್ಯವಾದ ನೀರಿನ ಮೂಲಗಳನ್ನು ವರ್ಗೀಕರಿಸುವುದು, ನೀರಿನ ಕೊರತೆ ಮತ್ತು ವ್ಯರ್ಥದಿಂದ ಉಂಟಾಗುವ ಸಮಸ್ಯೆಗಳನ್ನು ಪಟ್ಟಿ ತಯಾರಿಸುವುದು, ಮತ್ತು ನೀರಿನ ಮರುಪರಿವರ್ತನೆ ಮತ್ತು ಮಳೆ ನೀರಿನ ಕೊಯ್ಲಿನ ಮಹತ್ವದ ಬಗ್ಗೆ ಅರ್ಥಕೊಳ್ತೇವೆ. ಇದೇ ರೀತಿಯಾಗಿ 6ನೇ ತರಗತಿಯಲ್ಲಿರುವಂತಹ ಸಾರ್ಟಿಂಗ್ ಆಫ್ ಮೆಟೀರಿಯಲ್, ಸೆಪರೇಷನ್ ಆಫ್ ಸಬ್ಸ್ಟೆನ್ಸ್, ಚೇಂಜಸ್ ಅರೌಂಡ್ ಅಸ್ ಅಂದರೆ ವಸ್ತುಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು, ವಸ್ತುಗಳ ಅಥವಾ ಪದಾರ್ಥಗಳ ಬೇರ್ಪಡಿಸೋದಿರ್ಬೋದು, ಮತ್ತು ನಮ್ಮ ಸುತ್ತಲಿನ ಬದಲಾವಣೆಗಳು. ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಇಲ್ಲಿ ನೀಡಿರುವಂತಹ ಕಲಿಕಾ ಫಲಗಳನ್ನು ಕೂಡ ನಾವು ಅಚೀವ್ ಮಾಡಬಹುದಾಗಿದೆ. ಮತ್ತು 7ನೇ ತರಗತಿಯಲ್ಲಿರುವಂತಹ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಅಂದರೆ ರಾಸಾಯನಿಕ ಮತ್ತು ಭೌತ ಬದಲಾವಣೆಗಳಲ್ಲಿರುವಂತಹ ಪರಿಕಲ್ಪನೆಗಳನ್ನು ಕಲಿಯೋದ್ರ ಮೂಲಕ ನಾವು ಇಲ್ಲಿ ನೀಡಿರುವಂತಹ ನ್ಯಾಸ್ ಕಲಿಕಾ ಫಲಗಳನ್ನು ಅಚೀವ್ ಮಾಡ್ಬೋದು. ಅದ್ರ ಜೊತೆಗೆ DSCRT ಕಲಿಕಾ ಫಲಗಳೇನಿದ್ದಾವೆ ಅಂದರೆ ಗುಣಲಕ್ಷಣಗಳ ಆಧಾರದ ಮೇಲೆ ಪದಾರ್ಥಗಳನ್ನು ವರ್ಗೀಕರಿಸೋದು, ಅಂದರೆ ಭೌತ ಬದಲಾವಣೆಗಳು ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ವರ್ಗೀಕರಿಸೋದಿದೆಯಲ್ಲ, ಆ LO ಕೂಡ ನಾವು ಅಚೀವ್ ಮಾಡ್ಬೋದು. ಈ LO ಅಚೀವ್ ಮಾಡೋದಕ್ಕೆ ನಾವು ಸಿಂಪಲ್ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಇಲ್ಲ ಪ್ರಾಸೆಸ್ ಮತ್ತು ಫೆನಾಮಿನಾನ ರಿಲೇಟ್ ಮಾಡ್ತಾ ಹೋಗ್ತೀವಿ, ಆ ಒಂದು ಪ್ರಾಸೆಸ್ ಫೆನಾಮಿನಾನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಒಂದು ಬದಲಾವಣೆಗಳನ್ನು ನಾವು ಡೈಲಿ ಲೈಫಲ್ಲಿ ಕೂಡ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ನೀರು ಅಂತ ಬಂದಾಗ ಸಸ್ಯ ಮತ್ತು ಪ್ರಾಣಿಗಳು ಜೀವಿಸಲು ನೀರು ತುಂಬಾ ಅವಶ್ಯಕ. ನೀರಿಲ್ಲದೆ ಬೆಳೆ ಬೆಳೆಯೋದಕ್ಕೂ ಸಾಧ್ಯ ಇಲ್ಲ. ನೀರು ಒಂದು ಮೂಲಭೂತ ಅಗತ್ಯವಾದ ಒಂದು ವಸ್ತು ಅಂತಲೇ ಹೇಳ್ಬೋದು. ಇದರಿಂದ ಅನೇಕ ಉಪಯೋಗಗಳು ಕೂಡ ಇದ್ದಾವೆ. ಈ ನೀರನ್ನು ನಾವು ಜೀವಜಲ ಅಂತ ಕೂಡ ಕರಿತೀವಿ. ಭೂಮಿಯ ಮೇಲೆ 71% ಆವರಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಈ ನೀರಿನ ಮೂಲಗಳು ಯಾವುವು, ಆಕಾರಗಳು ಯಾವುವು ಅಂತ ನೋಡೋದಾದರೆ, ಬಹುಮುಖ್ಯವಾಗಿ ನಾನು ಹೇಳಬೇಕು ಅಂತ ಅಂದರೆ ನೀರಿನ ಮುಖ್ಯ ಮೂಲ ವಾಟರ್ ಸೋರ್ಸ್ ಅಂತ ಬಂದಾಗ ಮಳೆ ಅಂತ ಹೇಳ್ಬೋದು. ಹಾಗಿದ್ರೆ ಮಳೆ ಬಿಟ್ಟು ಇನ್ನು ಬೇರೆ ಬೇರೆ ಯಾವ ಆಕಾರಗಳನ್ನು ನಾವು ನೋಡ್ಬೋದು, ವಾಟರ್ ಸೋರ್ಸಸನ್ನು ನೋಡ್ಬೋದು ಅಂತ ನೋಡೋದಾದರೆ, ಈ ಒಂದು ಮಳೆ ಬಿಟ್ಟು ಬೇರೆ ವಾಟರ್ ಸೋರ್ಸಸ್ನ ನಾವು 2 ರೀತಿಯಾಗಿ ವಿಂಗಡಣೆ ಮಾಡ್ಬೋದು. ಮೊದಲಿಗೆ ಮೇಲ್ಮೈ ನೀರು ಅಂದರೆ ಸರ್ಫೇಸ್ ವಾಟರ್, ಅದೇ ರೀತಿಯಾಗಿ ಅಂತರ್ಜಲ ನೀರು ಅಂದರೆ ಗ್ರೌಂಡ್ ವಾಟರ್ ಆಗಿ 2 ಮೇನ್ ವರ್ಗಗಳಾಗಿ ನಾವು ವಿಂಗಡಣೆ ಮಾಡ್ಬೋದು. ಇಲ್ಲಿ ನಾವು ಮೊದಲು ಸಾಗರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಸಾಗರ ಅನ್ನೋದು ಒಂದು ಸರ್ಫೇಸ್ ವಾಟರ್ ಆಗಿದೆ. ಈ ಸಾಗರ ಅಂತ ಅಂದ್ರೇನು ಅಂತ ನೋಡೋದಾದರೆ, ಭೂಮಿಯ ಮೇಲೆ ಇರುವಂತಹ ಅತಿ ದೊಡ್ಡ ವಾಟರ್ ಸೋರ್ಸ್ ಅಂದರೆ ಅತಿ ದೊಡ್ಡ ನೀರಿನ ಆಕಾರ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನದಿಗಳು. ಈ ನದಿಗಳಿಗೆ ನೀರು ಎಲ್ಲಿಂದ ಬರುತ್ತೆ? ಈ ಮಳೆ ನೀರೇ ನದಿಗಳಿಗೆ ಆಧಾರ ಆಗಿದೆ ಅಂತ ಹೇಳ್ಬೋದು. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಹಿಮ ಪರ್ವತಗಳು ಕರಗಿ ನೀರಾಗಿ ಬದಲಾಗುತ್ತೆ. ಈ ನೀರಾಗಿ ಪರಿವರ್ತನೆಗೊಂಡಿದ್ದು ನದಿಗಳನ್ನು ಸೇರುತ್ತೆ. ಈ ನದಿಗಳಿಂದ ಈ ನೀರು ಎಲ್ಲಿಗೆ ಹೋಗಿ ಸೇರುತ್ತೆ ಅಂತ ನೋಡೋದಾದರೆ ಸಾಗರಗಳನ್ನು ಸೇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು ಬೇರೆ ಯಾವ ನೀರಿನ ಆಕಾರಗಳು ಮೇಲ್ಮೈ ವಾಟರ್ ಆಗಿದೆ ಅಂದರೆ ಮೇಲ್ಮೈ ನೀರಾಗಿದೆ ಅಂತ ನೋಡೋದಾದರೆ ಕೆರೆಗಳು. ಈ ಕೆರೆಗಳು ಕೃತಕವಾದ ಮಾನವ ನಿರ್ಮಿತ ನೀರಿನ ಆಕಾರ ಆಗಿದೆ ಅಂತ ಹೇಳ್ಬೋದು. ಈ ಕೆರೆಗಳಿಗೆ ನೀರು ಎಲ್ಲಿಂದ ಬರುತ್ತೆ ಅಂತ ನೋಡೋದಾದರೆ, ಮಳೆ ನೀರು ಕೆರೆಗಳನ್ನು ತುಂಬಿಸುತ್ತೆ. ಬೆಟ್ಟ ಗುಡ್ಡಗಳಿಂದ ಹರಿದು ಬರುವಂತಹ ಮಳೆ ನೀರಿರ್ಬೋದು, ಹಳ್ಳಗಳಿಂದ ಬರುವಂತಹ ನೀರು ಕೂಡ ಏನಾಗುತ್ತೆ, ಈ ಕೆರೆಯನ್ನು ಸೇರುತ್ತೆ ಅಂತ ಹೇಳ್ಬೋದು. ಈ ಕೆರೆಗಳಲ್ಲಿ ಕಡಿಮೆ ನೀರನ್ನು ಸಂಗ್ರಹ ಮಾಡ್ಬೋದು. ಅಷ್ಟು ಮಾತ್ರನಾ? ಹಾಗಿದ್ರೆ ವರ್ಷ ಪೂರ್ತಿ ನಮಗೆ ಮಳೆ ಇರೋದಿಲ್ಲ. ನೀರಿನ ಕೊರತೆ ಉಂಟಾದಾಗ ನಾವೇನು ಮಾಡ್ಬೋದು ಅಂತ ನೋಡೋದಾದರೆ ಜಲಾಶಯಗಳನ್ನು ನಾವು ನೋಡ್ಬೋದು.
ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ನೀರಿನ ಪೂರೈಕೆಗೋಸ್ಕರ ನಾವೇನು ಮಾಡ್ಬೋದು, ಈ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ತೀವಿ. ಸೊ ಈ ಜಲಾಶಯಗಳನ್ನು ಉಪಯೋಗಗಳು ಏನು ಅಂತ ನೋಡೋದಾದರೆ, ಈ ಜಲಾಶಯಗಳಿಗೆ ಅಣೆಕಟ್ಟನ್ನು ಕಟ್ಟೋದ್ರಿಂದ ನೀರಿನ ಪೂರೈಕೆ ಆಗುತ್ತೆ, ಮತ್ತು ಪ್ರವಾಹವನ್ನು ನಿಯಂತ್ರಣ ಮಾಡ್ಬೋದು, ಮತ್ತು ವಿದ್ಯುತ್ ಉತ್ಪಾದನೆಗೆ ಬಳಸ್ಕೋಬೋದು. ಈ ನೀರನ್ನು ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಬಳಸ್ಕೋಬೋದು, ನೀರಾವರಿಗೆ ಬಳಸ್ಕೋಬೋದು, ಅದೇ ರೀತಿಯಾಗಿ ಕೈಗಾರಿಕೆಗಳಿಗೂ ಕೂಡ ಈ ನೀರನ್ನು ಬಳಸ್ಕೊಬೋದು. ಈಗ ಅಂತರ್ಜಲದ ಬಗ್ಗೆ ತಿಳ್ಕೊಳ್ಳೋಣ. ಈ ಅಂತರ್ಜಲ ಅಂದರೆ ಗ್ರೌಂಡ್ ವಾಟರ್ ಅಂತಂದರೆ ಏನು ಅಂತ ನೋಡೋದಾದರೆ, ಈ ಬಾವಿಗಳಿರ್ಬೋದು, ಚಿಲುಮೆಗಳಿರ್ಬೋದು, ಅದೇ ರೀತಿಯಾಗಿ ಬೋರ್ವೆಲ್ ವಾಟರ್ ಏನಿದೆ, ಕೊಳವೆ ಬಾವಿಗಳು, ಇವೆಲ್ಲ ಅಂತರ್ಜಲದ ಮೂಲಗಳು, ನೀರಿನ ಮೂಲಗಳು ಅಂತ ಹೇಳ್ಬೋದು. ಈಗ ಬಾವಿ ಅಂತ ಬಂದಾಗ ಬಾವಿ ಒಂದು ಮೇಲ್ಮೈ ನೀರಾಗಿದ್ದು, ಇದನ್ನು ಭೂಮಿಯ ಮೇಲ್ಮೈಯನ್ನು ಸ್ವಲ್ಪ ಆಳಕ್ಕೆ ಕೊರೆದಾಗ ನಮಗೆ ಅಲ್ಲಿ ಅಂತರ್ಜಲದ ನೀರು ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಬಾವಿಗಳು ಅಂತ ಹೇಳ್ಬೋದು. ಆ ಭೂಕವಚದಲ್ಲಿರುವಂತಹ ಅಂತರ್ಜಲದ ನೀರು ಒತ್ತಡವನ್ನು ಉಂಟು ಮಾಡುತ್ತೆ. ಈ ಒತ್ತಡವನ್ನು ಉಂಟು ಮಾಡಿ ಹೊರ ಹೊಮ್ಮುತ್ತೆ. ಅದು ಆ ನೀರು ಭೂಕವಚದ ಮೂಲಕ ಹೊರಗಡೆ ಬರುತ್ತೆ. ಈ ನೀರನ್ನೇ ನಾವು ಚಿಲುಮೆಗಳು ಅಂತ ಹೇಳ್ಬೋದು. ಸೊ ಈ ಚಿಲುಮೆಗಳು ಆಗುತ್ತೆ. ಹಾಗಿದ್ರೆ ಈ ಚಿಲುಮೆಗಳು ಹೇಗುಂಟಾಗುತ್ತೆ ಅಂದರೆ, ನೀರು ಅಂತರ್ಜಲಕ್ಕೆ ಹೇಗೆ ಹೋಗುತ್ತೆ ಅಂತ ನೋಡೋದಾದರೆ, ಮಳೆಗಾಲದಲ್ಲಿರ್ಬೋದು, ಇಲ್ಲ ಮಳೆಯ ರೂಪದಲ್ಲಿ ಬರುವಂತಹ ನೀರು ಏನಾಗುತ್ತೆ, ಭೂಮಿಯ ಮೇಲ್ಮೈ ಮೂಲಕ, ಭೂಮಿಯ ಸಡಿಲವಾದ ಭಾಗಗಳ ಮೂಲಕ ಭೂಮಿಯ ಒಳಗೆ ಹೋಗುತ್ತೆ. ಭೂಮಿಯ ಒಳಗಿರುವಂತಹ ನೀರು ಏನಾಗುತ್ತೆ, ಅಂತರ್ಜಲವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ ನೀರಿನ ಎಲ್ಲ ಆಕಾರಗಳು ಬಗ್ಗೆ ನಾವು ತಿಳ್ಕೊತಾ ಇಲ್ಲಿ ನೋಡಿದ್ವಿ. ಈಗ ಭೂಮಿಯ ಮೇಲಿನ ಶೇಕಡವಾರು ಎಷ್ಟು ನೀರನ್ನು ನಾವು ನೀರಾಗಿ ಬಳಸ್ಬೋದು, ಅಂದರೆ ದಿನನಿತ್ಯ ಬಳಕೆಗೆ ಬಳಸ್ಕೊಬೋದು, ಎಷ್ಟೋ ನೀರಿದೆ ನಾವು ನೋಡಿದ್ವಿ. ಹಾಗಿದ್ರೆ ಈ ಎಲ್ಲ ನೀರನ್ನು ನಾವು ದಿನನಿತ್ಯ ಜೀವನದಲ್ಲಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಳಸ್ಕೊಳಕ್ಕಾಗುತ್ತಾ? ಹೌದು. ಭೂಮಿಯಲ್ಲಿ ಒಟ್ಟು 97.2% ಉಪ್ಪು ನೀರಾಗಿದೆ. ಅದ್ರ ಜೊತೆಗೆ 2.8% ಮಾತ್ರ ಫ್ರೆಶ್ ವಾಟರ್ ಅಂದರೆ ಸಿಹಿ ನೀರು ಅಂತ ಹೇಳ್ಬೋದು. ಈ ಸಿಹಿ ನೀರಾಗಿರೋದ್ರಿಂದ ಈ 2.8% ಸಿಹಿ ನೀರಲ್ಲೂ ಕೂಡ ಕೇವಲ 2% ನೀರು ಮಂಜುಗಡ್ಡೆ ರೂಪದಲ್ಲಿರುತ್ತೆ. ಅದನ್ನು ನಾವು ದಿನನಿತ್ಯ ಜೀವನದಲ್ಲಿ ದಿನನಿತ್ಯ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ 1%ಗಿಂತ ಕಡಿಮೆ ಇರುವಂತಷ್ಟು ನೀರನ್ನು ಮಾತ್ರ ನಾವೇನು ಮಾಡ್ಬೋದು, ದಿನನಿತ್ಯ ಜೀವನಕ್ಕೆ ಬಳಸ್ಕೊಬೋದು, ಅಂದರೆ ಬಳಸಲು ಯೋಗ್ಯವಾದ ನೀರು ಅಂತ ಹೇಳ್ಬೋದು. ಈಗ ನೀರಿನ ಭೌತಿಕ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ನೀರಿಗೆ ಯಾವ್ಯಾವ ಗುಣಲಕ್ಷಣಗಳಿದೆ ಅಂತ ನೋಡೋದಾದರೆ, ನೀರಿಗೆ ತೂಕವಿದೆ ಅಂತ ಹೇಳ್ಬೋದು. ನೀರು ಕುದಿಸಿದಾಗ ಆವಿಯಾಗುತ್ತೆ, ಅಥವಾ ಅದಕ್ಕೆ ಸ್ವಲ್ಪ ಉಷ್ಣಾಂಶವನ್ನು ಕೊಟ್ಟಾಗ ಆ ನೀರಿನ ಮೇಲ್ಮೈ ಏನಿದೆ ಅದರಿಂದ ನೀರು ಆವಿಯಾಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನೀರು ಪಾತ್ರೆಯ ಆಕಾರವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅಂದರೆ ನೀರನ್ನು ಲೋಟದಲ್ಲಿ ಹಾಕಿದ್ರೆ ಲೋಟದ ಆಕಾರ ಪಡ್ಕೊಳ್ಳುತ್ತೆ, ನೀರನ್ನು ಒಂದು ಕವರಲ್ಲಿ ಹಾಕಿದ್ರೆ ಆ ಕವರ್ನ ಆಕಾರ ಪಡ್ಕೊಳ್ಳುತ್ತೆ, ನೀರನ್ನು ಬಕೆಟಲ್ಲಿ ಹಾಕಿದ್ರೆ ಆ ಬಕೆಟ್ ಆಕಾರವನ್ನು ಪಡ್ಕೊಳ್ಳುತ್ತೆ. ಈ ನೀರು ಒಂದು ದ್ರವವಾಗಿರೋದ್ರಿಂದ ಈ ದ್ರವಕ್ಕೆ ಯಾವುದೇ ಆಕಾರ ಇಲ್ಲ. ಅದು ಯಾವ ವಸ್ತುವನ್ನಲ್ಲಿ ನಾವು ಇರಿಸ್ತೀವಿ ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೀರು ಎತ್ತರದ ಪ್ರದೇಶದಿಂದ ಕೆಳಮಟ್ಟದ ಪ್ರದೇಶಕ್ಕೆ ಹರಿಯುತ್ತೆ ಅಂತ ಹೇಳ್ಬೋದು. ನೀರಿನ ಬೇರೆ ಗುಣಲಕ್ಷಣಗಳು ಇನ್ನು ಯಾವುದಿದೆ ಅಂತ ನೋಡೋದಾದರೆ, ನೀರು ಅಸಂಗತ ಗುಣವನ್ನು ಹೊಂದಿದೆ, ಅಂದರೆ ಅನಾಮಲಸ್ ಪ್ರಾಪರ್ಟಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ನೀರು ಒಂದು ಸಾರ್ವತ್ರಿಕ ದ್ರಾವಕವಾಗಿದೆ. ಇದು ಕೂಡ ನೀರಿನ ಗುಣಲಕ್ಷಣ ಅಂತ ಹೇಳ್ಬೋದು. ಧ್ರುವ ಪ್ರದೇಶದಲ್ಲಿರುವ ಸರೋವರಗಳು ಮಂಜುಗಟ್ಟಿರುತ್ತೆ. ಆದರೆ ಅಲ್ಲಿ ನೀವು ನೋಡ್ಬೋದು ಕೆಲವೊಂದು ಜಲಚರಗಳು ವಾಸಿಸ್ತಾ ಇರುತ್ತೆ. ಅಲ್ಲಿ ವಾಸಿಸುವ ಜಲಚರಗಳು ಮತ್ತೆ ಹೇಗೆ ಬದುಕಬಹುದು ಅನ್ನೋದು. ಇದಕ್ಕೆ ನೀರಿನ ಯಾವ ಗುಣಲಕ್ಷಣ ಆನ್ಸರ್ ಅಂತ ನೋಡೋದಾದರೆ, ನೀರಿಗೆ ತೂಕ ಇರೋದ್ರಿಂದ ಅದು ಹಾಗಾಗ್ತಾ ಇದೆಯಾ, ಇಲ್ಲ ನೀರು ಆವಿಯಾಗುವ ಗುಣ ಹೊಂದಿರೋದ್ರಿಂದ ಈ ರೀತಿಯ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದಾ, ಇಲ್ಲ ನೀರು ಪಾತ್ರೆಯ ಆಕಾರವನ್ನು ತೆಗೆದುಕೊಳ್ಳೋದ್ರಿಂದ ಈ ಜಲಚರಗಳು ಆ ನೀರಲ್ಲಿ ಧ್ರುವ ಪ್ರದೇಶಗಳಲ್ಲಿ ಆ ನೀರು ಮಂಜುಗಡ್ಡೆ ರೂಪದಲ್ಲಿದ್ದರೂ ಜಲಚರಗಳು ಬದುಕ್ತಾ ಇದ್ದಾವೆ ಅಂದರೆ ಆ ಕಾರಣ ಇರ್ಬೋದಾ, ಇಲ್ಲ ನೀರಿಗೆ ಅಸಂಗತ ಗುಣ ಇರೋದ್ರಿಂದ ಆ ಜಲಚರಗಳು ಬದುಕೋದಕ್ಕೆ ಸಾಧ್ಯ ಆಗಿದೆಯಾ ಅಂತ ನೋಡೋದಾದರೆ, ಹೌದು, ಆಪ್ಷನ್ 4 ಸರಿಯಾದ ಉತ್ತರ ಆಗಿದೆ. ಏನು ಅಂತ ಅಂದರೆ, ನೀರು ಅಸಂಗತ ಗುಣ ಹೊಂದಿರೋದ್ರಿಂದ ಆ ಜಲಚರಗಳು ಬದುಕೋದಕ್ಕೆ ಸಾಧ್ಯ ಆಗಿದೆ. ಹಾಗಿದ್ರೆ ಹೇಗೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಮಂಜುಗಡ್ಡೆ, ಯಾವುದೇ ಒಂದು ನೀರನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ, ಉದಾಹರಣೆಗೆ ನಮ್ಮ ರೂಮ್ ಟೆಂಪ್ರೇಚರ್ ಬಂದು 30 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನೋಡೋದಾದರೆ,
ಆ 30 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ನೀರನ್ನು ನಾನು ಅದರ ತಾಪಮಾನವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಅದು ಉದಾಹರಣೆಗೆ 4 ಡಿಗ್ರಿ ತನಕ ಕಡಿಮೆ ಮಾಡಿದ್ವಿ ಅಂದ್ಕೊಳ್ಳೋಣ. ಯಾವುದೇ ಒಂದು ವಸ್ತುವಿನ ತಾಪಮಾನವನ್ನು ಕಡಿಮೆ ಮಾಡಿದಾಗ ಅದು ಕುಗ್ಗುತ್ತೆ, ಅಂದರೆ ಕಾಂಟ್ರಾಕ್ಟ್ ಆಗಬೇಕು. ಅದೇ ರೀತಿಯಾಗಿ ಏನಾಗ್ತಾ ಇದೆ, ನೀರು 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ 4 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನಕ್ಕೆ ಬಂದಾಗ ಆ ನೀರೇನಾಗ್ತಾ ಹೋಗುತ್ತೆ, ಕುಗ್ತಾ ಹೋಗ್ತಿದೆ. ಆದರೆ 4 ಡಿಗ್ರಿಗಿಂತನೂ ಕಡಿಮೆ ತಾಪಮಾನಕ್ಕಾದಾಗ ಏನಾಗ್ಬೋದು ಅಂದರೆ 4 ಡಿಗ್ರಿಯ ನಂತರ ನೀರಿಗೆ ಏನಾಗುತ್ತೆ, ಅದು ತಾಪಮಾನ ಕಡಿಮೆ ಆಗ್ತಾ ಇದೆ. ತಾಪಮಾನ ಕಡಿಮೆ ಆಗ್ತಿರೋದ್ರಿಂದ ಅದು ಕಾಂಟ್ರಾಕ್ಟ್ ಆಗಬೇಕು, ಅಂದರೆ ಕುಗ್ಗಬೇಕು. ಅದು ಕುಗ್ಗುತ್ತಾ ನೋಡೋಣ. ಇಲ್ಲ, ಏನಾಗ್ತಾ ಇದೆ ಅಂದರೆ ಅದು 4 ಡಿಗ್ರಿಗಿಂತ ಕಡಿಮೆ ಮಾಡಿದಾಗ ನೀರು ಕುಗ್ಗೋದಕ್ಕಿಂತ ಏನಾಗ್ತಾ ಇದೆ, ಹಿಗ್ತಾ ಇದೆ. ಸೊ ಅಂದರೆ ಕಾಂಟ್ರಾಕ್ಟ್ ಆಗಬೇಕು. ಯಾವುದೇ ವಸ್ತು ಆದರೂ ಅದರ ಟೆಂಪ್ರೇಚರ್ನ ಕಡಿಮೆ ಮಾಡಿದಾಗ ಅದು ಕುಗ್ಗಬೇಕು, ಆದರೆ ಕುಗ್ಗದೆ ಹಿಗ್ತಾ ಇದೆ. ಈ ಒಂದು ಪ್ರಾಪರ್ಟಿಯನ್ನೇ ನಾವೇನಂತ ಹೇಳ್ಬೋದು ಅಂದರೆ ಹಿಗ್ಗಿ ಅದೇನಾಗ್ತಾ ಇದೆ, ಮಂಜುಗಡ್ಡೆಯಾಗಿ ಬದಲಾಗ್ತಿದೆ. ಈ ಪ್ರಾಪರ್ಟಿಯನ್ನು ನಾವೇನಂತ ಹೇಳ್ಬೋದು, ಅನಾಮಲಸ್ ಪ್ರಾಪರ್ಟಿ ಆಫ್ ವಾಟರ್ ಅಂತ ಹೇಳ್ಬೋದು. ಇಲ್ಲಿ ಉದಾಹರಣೆಗೆ ನಾವು ನೋಡ್ತಾ ಇರ್ಬೋದು, ನೀರು 4 ಡಿಗ್ರಿ ಸೆಲ್ಸಿಯಸ್ ಏನಾಗಿತ್ತು, ಅದು ತನ್ನ ಟೆಂಪ್ರೇಚರ್ ಕಡಿಮೆ ಆಗಿರೋದ್ರಿಂದ 4 ಡಿಗ್ರಿ ಸೆಲ್ಸಿಯಸ್ ತನಕನೂ ಅದೇನಾಗ್ತಿತ್ತು ಅಂದರೆ ಆ ಒಂದು ಸಾಂದ್ರತೆ ಅದರದ್ದು ಹೆಚ್ಚಾಗೇ ಇತ್ತು ಅಂತ ಹೇಳ್ಬೋದು. 4 ಡಿಗ್ರಿಯಿಂದ 0 ಡಿಗ್ರಿಗೆ ಅಂದರೆ ಮಂಜುಗಡ್ಡೆಯಾಗಿ ಬದಲಾದಾಗ ಅದರ ಸಾಂದ್ರತೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕೆ ಸಾಂದ್ರತೆ ಕಡಿಮೆ ಆಗಿದೆ ಅಂದರೆ ಆ ವಸ್ತು ಹಿಗ್ಗೋದಕ್ಕೆ ಶುರು ಆಯಿತು. ಯಾವುದೇ ವಸ್ತು ಹಿಗ್ಗಿದಾಗ ಅದರ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಗಾತ್ರ ಜಾಸ್ತಿ ಆಗುತ್ತೆ. ಸೊ ಗಾತ್ರ ಹೆಚ್ಚಾದಾಗ ಅದರ ಸಾಂದ್ರತೆ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ವಸ್ತುವಿನ ಗಾತ್ರ ಮತ್ತು ಸಾಂದ್ರತೆ ಎರಡೂ ವಿಲೋಮಾನುಪಾತದಲ್ಲಿ ಅವಲಂಬಿತವಾಗಿರುತ್ತೆ ಅಂತ ಹೇಳ್ಬೋದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಆದ್ದರಿಂದ ನಾವು ಇಲ್ಲಿ ನೋಡ್ತಿರೋ ಹಾಗೆ ಏನಾಗುತ್ತೆ ಅಂತ ಅಂದರೆ ನೀರಿನ ತಾಪಮಾನವು 4 ಡಿಗ್ರಿಯಿಂದ 0 ಡಿಗ್ರಿಗೆ ಹೋದಾಗ ಅದು ಕುಗ್ಗುವ ಬದಲು ಹಿಗ್ಗುತ್ತದೆ. ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಆಗೋದ್ರಿಂದ ಅದು ನೀರಿನ ಮೇಲೆ ತೇಲುತ್ತೆ. ಹಾಗಿದ್ರೆ ಈ ಅನಾಮಲಸ್ ಪ್ರಾಪರ್ಟಿ ಆಫ್ ವಾಟರು ಜಲಚರಗಳಿಗೆ ಹೇಗೆ ಉಪಯುಕ್ತವಾಗಿದೆ ಅಂತ ನೋಡೋದಾದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ನೀರಿನ ಮೇಲ್ಭಾಗ ಏನಿದೆ ಅದರ ಟೆಂಪ್ರೇಚರ್ ಕಡಿಮೆ ಆಗಿ ಏನಾಗುತ್ತೆ, 4 ಡಿಗ್ರಿ ಸೆಲ್ಸಿಯಸ್ಗೆ ಬರುತ್ತೆ. ಯಾವಾಗ ಅದು 4 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ, ಅದರ ಸಾಂದ್ರತೆ ಹೆಚ್ಚಾಗೋದ್ರಿಂದ ಅದು ಮುಳುಗುತ್ತೆ. ಮತ್ತೆ ಅದು 0 ಡಿಗ್ರಿಗಾದಾಗ ಏನಾಗುತ್ತೆ, ಅದು ಐಸ್ ಆಗಿ ಬದಲಾಗುತ್ತೆ. ಸೊ ಐಸ್ ಆಗಿ ಬದಲಾಗಿ ಆ ಐಸ್ ಏನಾಗುತ್ತೆ, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅದು ಆ ಮಂಜುಗಡ್ಡೆ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರೋದ್ರಿಂದ, ಅವಾಹಕವಾಗಿರೋದ್ರಿಂದ ಏನಾಗುತ್ತೆ, ಆ ಉಷ್ಣವನ್ನು ತನ್ನ ಮೂಲಕ ಹಾದು ಹೋಗೋದಕ್ಕೆ ಬಿಡದೇ ಇರೋದ್ರಿಂದ ಏನಾಗುತ್ತೆ, ಆ ಮಂಜುಗಡ್ಡೆಯ ಕೆಳಭಾಗದಲ್ಲಿರುವ ನೀರಿನ ಉಷ್ಣಾಂಶ ಹೆಚ್ಚಾಗೇ ಇರುತ್ತೆ. ಆ ಮಂಜುಗಡ್ಡೆಯ ಮೇಲಿರುವ ಉಷ್ಣಾಂಶ ವಾತಾವರಣದ ತಾಪಮಾನ ಕಡಿಮೆ ಇದ್ದರೂ ಕೂಡ ಆ ಮಂಜುಗಡ್ಡೆ ಏನು ಮಾಡುತ್ತೆ, ಆ ಒಂದು ತಾಪಮಾನ ಉಷ್ಣಾಂಶ ನೀರು ಒಳಗಡೆ ಅಂದರೆ ಜಲಚರಗಳು ಇರುವ ಪ್ರದೇಶಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಈ ರೀತಿ ಈ ನೀರಿನ ಅನಾಮಲಸ್ ಪ್ರಾಪರ್ಟಿ ಜಲಚರಗಳಿಗೆ ಸಹಕಾರಿಯಾಗಿದೆ ಅಂತ ನೋಡಬಹುದು. ಇದೇ ರೀತಿಯಾಗಿ ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಇದು ಕೂಡ ನೀರಿನ ಒಂದು ಗುಣಲಕ್ಷಣ ಅಂತ ಹೇಳಿದ್ವಿ. ಯಾಕೆ ನೀರನ್ನು ಸಾರ್ವತ್ರಿಕ ದ್ರಾವಣ ಅಂತ ಕರಿತೀವಿ ಅಂತ ನೋಡೋದಾದರೆ, ನೀರಿಗೆ ಒಂದು ಹೆಚ್ಚು ಪದಾರ್ಥಗಳನ್ನು ಕರಗಿಸಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ. ನೀರು ತನ್ನಲ್ಲಿ ಹೆಚ್ಚು ಪದಾರ್ಥಗಳನ್ನು ಕರಗಿಸ್ಕೊಳ್ಳೋದ್ರಿಂದನೇ ಈ ನೀರನ್ನು ನಾವು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಉಪ್ಪು ಮತ್ತು ಸಕ್ಕರೆಯನ್ನು ಮೊದಲಿಗೆ ಒಂದು ಎಣ್ಣೆ ತಗೊಂಡು ಎಣ್ಣೆಯಲ್ಲಿ ಬೆರಕೆ ಮಾಡೋದಕ್ಕೆ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅದು ಕರಗೋದಿಲ್ಲ. ಅದೇ ರೀತಿಯಾಗಿ ಉಪ್ಪು ಮತ್ತು ಸಕ್ಕರೆಯನ್ನು ನಾವು ನೀರಿನಲ್ಲಿ ಹಾಕಿ ಕಲಕಿದಾಗ ಏನಾಗುತ್ತೆ, ಬೆರಕೆ ಮಾಡಿದಾಗ ಅದು ಖಂಡಿತ ಮಿಕ್ಸ್ ಆಗುತ್ತೆ, ಕರಗುತ್ತೆ. ಸೊ ಅಂದರೆ ಈ ಒಂದು ಚಟುವಟಿಕೆ ಮಾಡೋದ್ರ ಮೂಲಕ ನಾವೇನು ಹೇಳ್ಬೋದು ಅಂತ ಅಂದರೆ, ನೀರು ಉಪ್ಪು ಮತ್ತು ಸಕ್ಕರೆಯನ್ನು ಕರಗಿಸ್ಕೊಳ್ತಾ ಇದೆ, ಅದರ ಆಯಿಲಲ್ಲಿ ಹಾಕಿದಾಗ ಉಪ್ಪು ಮತ್ತು ಸಕ್ಕರೆ ಕರಗ್ತಾ ಇಲ್ಲ. ಏನು ಕಾರಣ ಇರ್ಬೋದು, ಯಾಕೆ ಹೀಗಾಗ್ತಾ ಇದೆ, ಕರಗ್ತಾ ಇದೆ, ಆಯಿಲಲ್ಲಾದರೆ ಎಣ್ಣೆಯಲ್ಲಾದರೆ ಕರಗ್ತಾ ಇಲ್ಲ ಅಂತ ನೋಡೋದಾದರೆ, ಈ ನೀರು ಅನ್ನೋದು ಒಂದು ಧ್ರುವೀಯ ಅಣುವಾಗಿದೆ. ಆದರೆ ಎಣ್ಣೆ ಧ್ರುವೀಯ ಅಣು ಅಲ್ಲ. ಎಣ್ಣೆ ಧ್ರುವೀಯ ಅಣು ಆಗದೇ ಇರೋದ್ರಿಂದ ಎಣ್ಣೆಯಲ್ಲಿ ಉಪ್ಪು ಅಯಾನುಗಳಾಗಿ ವಿಭಜನೆ ಆಗೋದಿಲ್ಲ, ಆದ್ದರಿಂದ ಉಪ್ಪು ಮತ್ತು ಎಣ್ಣೆ ಕರಗೋದಿಲ್ಲ. ಆದರೆ ನೀರು ಒಂದು ಪೋಲಾರ್ ಮಾಲಿಕ್ಯೂಲ್ ಆಗಿರೋದ್ರಿಂದ, ಅಂದರೆ ನೀರು ಧ್ರುವೀಯ ಅಣುವಾಗಿರೋದ್ರಿಂದ ಅದು ತನ್ನಲ್ಲಿ ಉಪ್ಪು ಮತ್ತು ಸಕ್ಕರೆ ಎರಡನ್ನು ಸಂಪೂರ್ಣವಾಗಿ ಕರಗಿಸಿಕೊಳ್ಳುತ್ತೆ. ಆದ್ದರಿಂದ ನೀರು ಒಂದು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ಬೋದು. ನಾವು ಜಲಚಕ್ರದ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಜಲಚಕ್ರ ಅಂದರೆ ಏನು, ನಮಗೆ ಜಲಚಕ್ರದ ಪ್ರಾಮುಖ್ಯತೆ ಏನು ಅನ್ನೋದು ಕೂಡ ತಿಳಿತಾ ಹೋಗಬೇಕಾಗುತ್ತೆ.
ಜನರಲಿ ನಮಗೆ ಜಲಮೂಲಗಳಿಂದ, ಮಣ್ಣಿನಿಂದ, ಸಸ್ಯಗಳಿಂದ, ಪ್ರಾಣಿಗಳಿಂದ ನೀರೇನಿರುತ್ತೆ, ಈ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗ್ತಾ ಹೋಗುತ್ತೆ. ಯಾಕಂದರೆ ನಮಗೆ ಗೊತ್ತಿರೋ ಹಾಗೆ ನೀರು ಅನ್ನೋದು ಒಂದು ದ್ರವ, ಆದ್ದರಿಂದ ಅದು ಆವಿಯಾಗಕ್ಕೆ ಸಾಧ್ಯವಾಗಿದೆ. ಈ ರೀತಿ ಆವೀಕರಣವಾಗಿರುವಂಥ ನೀರಾವಿಯಾಗಿ ಅದು ಗಾಳಿಯಲ್ಲಿ ಸೇರಿ ಮೇಲೋಗುತ್ತೆ. ಈ ಥರ ಮೇಲ್ ಹೋಗಿರುವಂಥ ನೀರು ತಂಪಾದ ಗಾಳಿಯಿಂದ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ನೀರಿನ ಹನಿಗಳಾಗಿ ಏರ್ಪಾಡಾಗುತ್ತೆ. ಈ ಹನಿಗಳೆಲ್ಲ ಸೇರಿ ಒಂದು ಮೋಡ ಆಗುತ್ತೆ. ಮೋಡ ಗಾಳಿಯಿಂದ ತಂಪು ಆದಾಗ ಸಣ್ಣ ಸಣ್ಣ ಹನಿಗಳಾಗಿ ಕೂಡಿ ಅದು ದೊಡ್ಡ ಹನಿಗಳು ಆಗಿ ಒಂದು ಮಳೆಯ ರೂಪದಲ್ಲಿ ಭೂಮಿಗೆ ಬಂದು ಸೇರುತ್ತೆ ಅನ್ನೋದು ನಮಗೆ ಗೊತ್ತು. ಈ ಎಂಟೈರ್ ಪ್ರಾಸೆಸ್ನ ನಾವು ಜಲಚಕ್ರ ಅಂತ ಕರಿತೀವಿ. ಹಾಗಾದರೆ ಈ ಜಲಚಕ್ರದಲ್ಲಿ ನಾನು ಇಷ್ಟೊತ್ತು ಹೇಳೋದ್ರಲ್ಲಿ ಕೆಲವೊಂದು ಪ್ರಕ್ರಿಯೆಗಳನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ನಾನು ಆವೀಕರಣ ಹೇಳಿದೆ, ಹಾಗೆ ಸಾಂದ್ರೀಕರಣದ ಬಗ್ಗೆ ಕೂಡ ಹೇಳಿದೆ. ಹಾಗಾದರೆ ಆವೀಕರಣ ಏನು ಅಂದರೆ ಎವಾಪರೇಷನ್. ನೀರು ಜನರಲಿ ಕಾದಾಗ ಆವಿ ಆಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಂದರೆ ಇಲ್ಲಿ ನೀರು ಅನಿಲ ಸ್ಥಿತಿ ಎಲ್ಲಿ ಬಂದಿದೆ. ಸೊ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರೋದನ್ನು ನಾವು ಆವೀಕರಣ ಎಂದು ಕರಿಬಹುದಾಗಿದೆ. ಸಾಂದ್ರೀಕರಣ ಅಂತ ಕೂಡ ನಾವಿಲ್ಲಿ ನೋಡಿದ್ವಿ. ಸಾಂದ್ರೀಕರಣ ಅಂದರೆ ಈಗಾಗೆ ನೀರಾವಿ ಇದೆಯಲ್ಲ, ಈ ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರು ಹನಿಗಳಾಗಿರುತ್ತದೆ. ಈಗ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವುದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ, ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಒಂದು ವೇಳೆ ನಮಗೆ ಮಳೆಯ ಹನಿಗಳು ಏನಾದರೂ ಬರಬೇಕಾದ್ರೆ ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಳಾಕಾರಗಳಲ್ಲಿ ಭೂಮಿಗೆ ಬೀಳುತ್ತಲ್ಲ, ಇವುಗಳನ್ನು ನಾವು ಆಲಿಕಲ್ಲುಗಳು ಅಂತ ಕೂಡ ಕರಿಬಹುದಾಗಿದೆ. ನೀರಿನ ಹನಿಗಳೇನಾಗಿರುತ್ತೆ ಅದೆಲ್ಲ ಸೇರಿ ಮೋಡ ಆಗಿ, ಮೋಡ ಬಂದು ನೆಕ್ಸ್ಟ್ ಕರಗಿ ನಮಗೆ ಮಳೆಯ ರೂಪದಲ್ಲಿ ಬರುತ್ತೆ. ನಾವು ಕೆಲವೊಮ್ಮೆ ಈ ಆಲಿಕಲ್ಲುಗಳನ್ನು ಕೂಡ ಗಮನಿಸಿರ್ಬೋದು. ಅದು ಯಾವಾಗ ಬರ್ಬೋದು ಅಂದರೆ ಮಳೆಯ ಹನಿಗಳು ಏನಾಗಿರುತ್ತೆ ಅವು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಚಿಕ್ಕ ಚಿಕ್ಕ ಗೋಳಾಕಾರಗಳಲ್ಲಿ ಆ ರೂಪದಲ್ಲಿ ನಮಗೆ ಭೂಮಿಗೆ ಬೀಳೋದನ್ನು ನೋಡ್ತೀವಿ. ಇವುಗಳನ್ನೇ ನಾವು ಆಲಿಕಲ್ಲುಗಳು ಅಂತ ಕೂಡ ನೋಡಬಹುದಾಗಿದೆ. ಸೊ ಈ ರೀತಿ ಆವಿಯಾಗಿರುವಂಥ ನೀರು ಏನಿದೆ ಅದು ನಮಗೆ ಭೂಮಿಗೆ ಮತ್ತೆ ಬರ್ತಿದೆ. ಈ ರೀತಿ ಬರೋದು ಕೂಡ ನಮಗೆ ಬಹಳ ಬಹಳ ಮುಖ್ಯವಾಗಿದೆ. ಯಾಕೆ ಅಂದರೆ ಇಷ್ಟೊತ್ತು ನಾವು ನೀರಿನ ಅವೈಲಬಿಲಿಟಿ ಬಗ್ಗೆ ಮಾತಾಡಿದ್ದೀವಿ. ನಮ್ಮಲ್ಲಿ ಎಷ್ಟು ನೀರಿದೆ, ನಾವು ಅದನ್ನು ಎಷ್ಟು ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಅನ್ನೋದು ಗೊತ್ತಾಗಿದೆ. ಹಾಗೆ ಆ ರೀತಿ ನೋಡಿದಾಗ ಜಲಚಕ್ರ ಅನ್ನೋದು ತುಂಬ ಪ್ರಾಮುಖ್ಯವಾಗಿ ತುಂಬ ಪ್ರಾಮುಖ್ಯ ಅಂತ ಗೊತ್ತಾಗ್ತಿದೆ. ಸೊ ಈ ಜಲಚಕ್ರವನ್ನು ನಾವು ತಿಳ್ಕೊಳೋದಕ್ಕೆ ತುಂಬ ಈಸಿಯಾಗಿದೆ, ಅಥವಾ ಅದರದ್ದು ಪ್ರಕ್ರಿಯೆಗಳನ್ನು ನೋಡೋದಕ್ಕೆ ಈಸಿ ಆಗಿರ್ಬೋದು. ಆದರೆ ನಾವು ಅದನ್ನು ಒಂದು ಮಾಡೆಲ್ ಮುಖಾಂತರ ತೋರಿಸೋದ್ರಿಂದ ಇನ್ನೂ ಸುಲಭವಾಗಿ ನಾವು ಯಾರಿಗಾದರೂ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಮಕ್ಕಳಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದು ಮಾಡೆಲ್ ಪ್ರಕಾರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗತ್ತೆ ಅನ್ನೋದಕ್ಕೆ ನಾನಿಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅದನ್ನು ನಾವು ಅಕ್ವಿಫೈರ್ ಮಾಡೆಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಮೊದಲಿಗೆ ತಯಾರಿಸ್ಕೊಳ್ಬೇಕಾಗತ್ತೆ. ತಯಾರಿಸ್ಕೊಂಡು ಇಲ್ಲಿ ಎಲ್ಲ ಪ್ರಕ್ರಿಯೆಗಳು ಹೇಗಾಗ್ತಿದೆ ಅಂತ ಕೂಡ ನಾವು ಎಕ್ಸ್ಪ್ಲೇನ್ ಮಾಡೋರಿಗೆ ಮಕ್ಕಳಿಗೆ ತೋರಿಸಬಹುದಾಗಿದೆ. ಹಾಗಾದರೆ ಇದನ್ನು ಹೇಗೆ ತಯಾರಿಸ್ಕೋಬೇಕು ಅಂದರೆ, ಸೊ ಮೊದಲಿಗೆ ನಾವು ಯಾವುದಾದ್ರೂ ಆಲ್ರೆಡಿ ಇರೋ ಅಂಥ ಅಕ್ವೇರಿಯಂ ಬಾಕ್ಸ್ ಇರುತ್ತಲ್ಲ, ಸೊ ಗ್ಲಾಸ್ ಬಾಕ್ಸ್ನ ಅದನ್ನು ನಾವು ಸಂಗ್ರಹಿಸ್ಕೋಬೇಕಾಗತ್ತೆ. ಅದನ್ನು ಕಂಪ್ಲೀಟಾಗಿ ಎಂಟಿ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಕೆಲವೊಂದು ಪದರಗಳನ್ನು ಹಾಕಬೇಕಾಗುತ್ತೆ. ನಾವು ಮೊದಲಿಗೆ ಒಂದು ಪದರೆ ಮಣ್ಣನ್ನು ತುಂಬಬೇಕಾಗತ್ತೆ. ಅದರ ಮೇಲೆ ಪದರೆಗೆ ಮರಳನ್ನು ಹಾಕಬೇಕಾಗತ್ತೆ. ಅದರ ಮೇಲೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹಾಕಬೇಕಾಗತ್ತೆ. ಅದರ ಮೇಲೆ ಸ್ವಲ್ಪ ದೊಡ್ಡ ಕಲ್ಲುಗಳನ್ನು ಹಾಕಬೇಕಾಗತ್ತೆ. ಆಮೇಲೆ ನಾವು ಅದನ್ನು ಅರೇಂಜ್ ಮಾಡಬೇಕಾದ್ರೆ ನೋಡ್ಕೋಬೋದು ಈ ಚಿತ್ರದಲ್ಲಿ ನೋಡಿರುವಂತೆ. ಸೊ ಒಂದು ಕಡೆ ಸ್ವಲ್ಪ ಹೈಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಇನ್ನೊಂದು ಕಡೆ ಸ್ವಲ್ಪ ತಗ್ಗಾಗಿ, ಒಂದು ಕಡೆ ಸ್ವಲ್ಪ ಜಾಸ್ತಿ ಹೈಟಲ್ಲಿ ಮಾಡಬೇಕು, ಇನ್ನೊಂದು ಕಡೆ ಸ್ವಲ್ಪ ತಗ್ಗಾಗಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅದಕ್ಕೆ ನೀರನ್ನು ಕೂಡ ತುಂಬಬೇಕಾಗತ್ತೆ. ಆಮೇಲೆ ಇಲ್ಲಿ ನೀವು ಒಂದು ಸ್ಪ್ರಿಂಕ್ಲರ್ನ ನೋಡಿರ್ಬೋದು. ಇದು ನಾವು ಜನರಲಿ ಗಿಡಗಳಿಗೆ ನೀರನ್ನು ಹಾಕೋಕ್ಕೆ ಉಪಯೋಗಿಸ್ತೀವಲ್ಲ, ಆ ಸ್ಪ್ರಿಂಕ್ಲರ್ನ ಕೂಡ ಸ್ಟ್ರಾ ಜೊತೆಗೆ ತೊಗೋಬೋದು. ಅದನ್ನು ನಾವು ಮಣ್ಣಿನ ಲೆವೆಲ್ಗೆ ಸಿಕ್ಕಿಸಿ ಇಟ್ಕೋಬೇಕಾಗತ್ತೆ. ಜಲಚಕ್ರದ ಪ್ರಕ್ರಿಯೆಗಳನ್ನು ತೋರಿಸಬಹುದು ಅಂತ ನೋಡಿದಾಗ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು
ಪ್ಲಾಸ್ಟಿಕ್ ಕವರ್, ಒಂದು ಪ್ಲಾಸ್ಟಿಕ್ ಕವರ್ನ ನಾವು ತಗೋಬೇಕಾಗತ್ತೆ. ಈ ಪ್ಲಾಸ್ಟಿಕ್ ಕವರ್ನ ನಾವು ಆಕ್ವಿಫೈರ್ ಮೇಲೆ ಮೇಲ್ಭಾಗಕ್ಕೆ ನಾವು ಕ್ಲೀನಾಗಿ ಕವರ್ ಮಾಡ್ಕೋಬೇಕಾಗತ್ತೆ. ಕವರ್ ಮಾಡಿಕೊಂಡು ಒಂದು ಬಿಸಿಲಿನ ಟೈಮ್ನ ನೋಡಿಕೊಂಡು ಆ ಬಿಸಿಲಿಗೆ ಈ ಆಕ್ವಿಫೈರ್ ಮಾಡೆಲ್ನ ತೊಗೊಂಡೋಗಿ ಒಂದು ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಅಲ್ಲಿ ಇಟ್ಟ ಮೇಲೆ ಸ್ವಲ್ಪ ಹೊತ್ತು ನಂತರ ನೀವು ಗಮನಿಸಿದಾಗ ಆ ಪ್ಲಾಸ್ಟಿಕ್ ಕವರ್ನ ತಳಭಾಗದಲ್ಲಿ ನೋಡಬಹುದು ಕೆಲವೊಂದು ನೀರಿನ ಹನಿಗಳು ಹಾಗೆ ಸಂಗ್ರಹವಾಗಿರುತ್ತೆ. ಆ ಸಂಗ್ರಹವಾಗಿರುವಂಥ ನೀರಿನ ಹನಿಗಳನ್ನು ನಾವು ಗಮನಿಸಿದಾಗ ಅದನ್ನು ನಾವು ಆವೀಕರಣ ಪ್ರಕ್ರಿಯೆ ಅಂತ ತೋರಿಸಬಹುದಾಗಿದೆ. ಏಕೆಂದರೆ ಅಲ್ಲಿ ನೀರು ಆವೀಕರಣ ಆಗಿ ಅಲ್ಲಿ ಸಂಗ್ರಹ ಆಗಿರೋದು, ಆದ್ದರಿಂದ ಅಲ್ಲಿ ಆವೀಕರಣ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಬಹುದು. ಅದನ್ನು ನೀವು ಹಾಗೆ ಬಿಟ್ಟರೆ ಇನ್ನು ಮತ್ತೆ ಗಮನಿಸಬಹುದು, ಆ ಹನಿಗಳೆಲ್ಲ ನಮಗೆ ಮತ್ತೆ ಆಕ್ವಿಫೈರ್ ಒಳಗೆ ಹನಿಗಳಾಗಿ ಬೀಳೋದನ್ನು ಕೂಡ ನೋಡ್ತಾ ಇರ್ತೀವಿ. ಆವೀಕರಣ ಆಗಿರುವಂಥ ಹನಿಗಳು ಸಾಂದ್ರೀಕರಣ ಆಗಿ ಮತ್ತೆ ಅದು ಆಕ್ವಿಫೈರ್ ಒಳಗೆ ಬೀಳ್ತಾ ಇದೆ. ಸೊ ಈ ರೀತಿ ಇಲ್ಲಿ ನಾವು ಆವೀಕರಣ ಮತ್ತು ಸಾಂದ್ರೀಕರಣ ಎರಡೂ ಪ್ರಕ್ರಿಯೆಗಳನ್ನು ಈ ಆಕ್ವಿಫೈರ್ ಮಾಡೆಲಲ್ಲಿ ತೋರಿಸಿ ಒಂದು ಜಲಚಕ್ರ ಕೂಡ ಹೀಗೆ ಆಗತ್ತೆ ಅನ್ನೋದನ್ನು ನಾವು ಹೇಳಬಹುದಾಗಿದೆ ಅಥವಾ ಈ ಮಾಡೆಲ್ನ ಬಳಸಬಹುದಾಗಿದೆ. ಹಾಗಾದರೆ ನೆಕ್ಸ್ಟ್ ನಾವು ವಾಟರ್ ಪೊಲ್ಯೂಷನ್ ಅಂದರೆ ಜಲಮಾಲಿನ್ಯದ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಸೊ ನಮಗೆ ಮೊದಲಿಗೆ ಜಲಮಾಲಿನ್ಯ ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅನ್ನೋದೆಲ್ಲ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಒಂದು ಚಟುವಟಿಕೆಯ ಮುಖಾಂತರ ಹೋಗೋಣ ಇಲ್ಲಿ. ಸೊ ಈ ಚಟುವಟಿಕೆ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ವಸ್ತುಗಳು, ಒಂದು ಬೀಕರ್, ಯಾವುದಾದ್ರೂ ಒಂದು ಗ್ಲಾಸ್ ಪಾತ್ರೆ ಅಥವಾ ಬೀಕರ್ನ ತಗೋಬೇಕಾಗತ್ತೆ. ಚಿಕ್ಕ ಚಿಕ್ಕ ಪೆಬಲ್ಸ್ಗಳು ಅಂದರೆ ಕಲ್ಲುಗಳು ಬೇಕಾಗುತ್ತೆ. ಒಂದು ಪ್ಲಾಸ್ಟಿಕ್ ಕವರ್ ಈ ರೀತಿಯಾಗಿ ಬೇಕಾಗುತ್ತೆ. ಕೊಳಕಾಗಿರುವಂಥ ಅಥವಾ ಮಲಿನಗೊಂಡಿರುವಂಥ ನೀರು, ಪೊಲ್ಯೂಟೆಡ್ ವಾಟರ್ ಬೇಕು. ಒಂದು ಕ್ಲೀನ್ ಗ್ಲಾಸು ಬೇಕಾಗತ್ತೆ. ಯಾವ ರೀತಿ ಈ ಚಟುವಟಿಕೆ ಮಾಡ್ಬೋದು ಅಂತ ನೋಡಿದ್ರೆ, ನಾವು ಸ್ವಲ್ಪ ಕೊಳಕಾಗಿರುವಂಥ ನೀರನ್ನು ಇಲ್ಲಿ ಈ ರೀತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಅದರ ಮಧ್ಯಕ್ಕೆ ಒಂದು ಕ್ಲೀನ್ ಗ್ಲಾಸ್ನ ಇಡಬೇಕಾಗತ್ತೆ. ಅದರೊಳಗಡೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ನಾವು ಹಾಕಿದ್ದೀವಿ, ನೋಡ್ಬೋದು. ಇದು ಏನಕ್ಕೂ ಅಲ್ಲ, ಜಸ್ಟ್ ಅಲ್ಲಿ ನೀರಲ್ಲಿ ನಾವು ಗ್ಲಾಸ್ ಇಡೋದ್ರಿಂದ ಅದು ಬೀಳದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾವಲ್ಲಿ ಕಲ್ಲುಗಳನ್ನು, ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಅದರಲ್ಲಿ ಹಾಕಿದ್ದೀವಿ ಅಷ್ಟೇ, ಇನ್ಯಾವ ರೀಸನು ಇಲ್ಲ. ಅದಾದಮೇಲೆ ಆ ಅದನ್ನು ನಾನು ಒಂದು ಪ್ಲಾಸ್ಟಿಕ್ ಕವರ್ನಿಂದ ನೀಟಾಗಿ ಮುಚ್ಚಿದ್ದೀನಿ. ಮುಚ್ಚಿದ ಮೇಲೆ ಅದರ ಮೇಲೆ ನಾನು ಒಂದು ದೊಡ್ಡ ಕಲ್ಲನ್ನು ಇಟ್ಟಿರೋದು ಕೂಡ ನೀವು ಗಮನಿಸಬಹುದು. ಇದು ಯಾಕೆ ನಾನಲ್ಲಿ ಮಧ್ಯದಲ್ಲಿ ಇಟ್ಟಿದ್ದೀನಿ ಅಂದರೆ, ಸೊ ಆ ಕಲ್ಲಿನ ಭಾರಕ್ಕೆ ಇದೇನಾಗತ್ತೆ, ಆ್ಯಕ್ಚುಲಿ ಕವರು ಸ್ವಲ್ಪ ಕೆಳಗಡೆ ಈ ಥರ ತಗ್ಗದಾಗ ಏನಾಗುತ್ತೆ, ಸೊ ನಾವು ಇಲ್ಲಿ ಬಿಸಿ ಕೊಡ್ತಾ ಇದ್ದೀವಿ. ಇದನ್ನು ಆ್ಯಕ್ಚುಲಿ ನಾವು ಬಿಸಿಲಿಗೆ ಇಟ್ಟಾಗ ಮಲಿನಗೊಂಡಿರುವಂಥ ನೀರು ಅಥವಾ ಪೊಲ್ಯೂಟೆಡ್ ವಾಟರು ಹಾವಿ ಆಗೋದನ್ನು ನಾವು ನೋಡ್ಬೋದು. ಈ ರೀತಿ ಹಾವಿಯಾದ ನೀರು ಆ್ಯಕ್ಚುಲಿ ನಾವೇನು ಅನ್ಬೇಕು, ಪ್ಯೂರ್ ವಾಟರ್ ಅಂತ ಹೇಳ್ಬೋದು, ಶುದ್ಧವಾಗಿರುವಂಥ ನೀರು ಅಂತ ಹೇಳ್ಬೋದು. ಇದು ನಾವು ಸಂಗ್ರಹಿಸಬೇಕಾಗತ್ತಲ್ವ ಗ್ಲಾಸಲ್ಲಿ. ಆ ಸಂಗ್ರಹ ಎಕ್ಸಾಕ್ಟಾಗಿ ಗ್ಲಾಸಲ್ಲಿ ಬೀಳಿ ಅನ್ನೋ ಒಂದು ಉದ್ದೇಶಕ್ಕೆ, ಅಲ್ಲಿ ಸಂಗ್ರಹವಾಗಿರುವಂಥ ಎಲ್ಲ ಹನಿಗಳು ಬಂದು ಗ್ಲಾಸ್ಗೆ ಎಕ್ಸಾಕ್ಟ್ಲಿ ಬೀಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಆ ಮೇಲೆ ದೊಡ್ಡ ಕಲ್ಲನ್ನು ಭಾರವಾಗಿ ಇಟ್ಟಿದ್ದೇವೆ ಅಷ್ಟೆ. ಸೊ ಆಗಲೇ ನಾವು ಜಲಚಕ್ರದ ಬಗ್ಗೆ ಮಾತಾಡಬೇಕಾದ್ರೂ ಅಥವಾ ವಾಟರ್ ಪೊಲ್ಯೂಷನಲ್ಲಿ ಹೇಗೆ ನಾನು ಪ್ಯೂರ್ ವಾಟರ್ ಮಾಡ್ಬೋದು ಅಂತ ಹೇಳಬೇಕಾದ್ರೂ, ಶುದ್ಧೀಕರಿಸ್ಬೋದು ಅಂದಾಗ ಆವೀಕರಣದ ಬಗ್ಗೆ ಹೇಳ್ತಾ ಹೋದ್ವಿ. ಹಾಗಾದರೆ ಈ ನೀರು ಎಲ್ಲಿಂದ ಆವೀಕರಣ ಆಗುತ್ತೆ ಅಂತ ನೋಡೋಕ್ಕೆ ಹೋದರೆ, ನಾವು 80% ಅಷ್ಟು ನೀರು ನಮಗೆ ಸಾಗರಗಳಿಂದ ಅಥವಾ ಕೆಲವು ನೀರಿನ ಮೂಲಗಳಿಂದ, ಸಮುದ್ರಗಳಿಂದ ಆವಿಯಾಗುತ್ತದೆ ಅನ್ನೋದು ಬಂದಿದೆ. ಅಲ್ಲದೆ 20% ಅಷ್ಟು ನೀರು ನಮಗೆ ಭೂಮಿಯಿಂದ, ಮಣ್ಣಿನಿಂದ ಮತ್ತು ಮರಗಳಿಂದ ಕೂಡ ಆವೀಕರಣ ಆಗ್ತಿದೆ ಅನ್ನೋದನ್ನು ತಿಳಿಬೇಕಾಗುತ್ತೆ. ನೋಡೋಕ್ಕೆ ಹೋದರೆ ನಾವು ಸಸ್ಯಗಳನ್ನು, ಗಿಡಗಳನ್ನು ಬೆಳೆಸೋದಕ್ಕೆ ಅಥವಾ ನಾವು ಆಲ್ರೆಡಿ ಬೇರೆ ಇದಕ್ಕೆ ಯಾವುದಕ್ಕಾದರೂ ಉಪಯೋಗಿಸಿರುವಂಥ ನೀರನ್ನು ಭೂಮಿಗೆ ಚೆಲ್ಲೋದನ್ನು ನೋಡಿದ್ದೀವಿ, ಅಥವಾ ಬೆಳೆಸಲು ನೀರಿಗೆ ಸಸ್ಯಗಳಿಗೆ ಹಾಕೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಈ ನೀರೆಲ್ಲ ಕೂಡ ನಮಗೆ ಭೂಮಿಯೊಳಗೆ ಸಂಗ್ರಹವಾಗಿರುತ್ತೆ. ಸೊ ಅಲ್ಲಿ ಕೂಡ ನಮಗೆ ಆ ಸಂಗ್ರಹವಾಗಿರುವಂಥ ನೀರು ತಾಪಮಾನ ಜಾಸ್ತಿ ಆದಾಗ ಅಲ್ಲಿಂದ ಕೂಡ, ಯಾಕಂದರೆ ಏರ್ ಮಾಲಿಕ್ಯೂಲ್ಸ್ ಇರುತ್ತೆ ಭೂಮಿಯೊಳಗೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಅಲ್ಲ, ಆ ಸ್ಮಾಲ್ ಏರ್ ಸ್ಪೇಸಸ್ಸಿಂದ ಕೂಡ ಈ ನೀರು ನಮಗೆ ಆವೀಕರಣ ಆಗೋದನ್ನು ನಾವು ನೋಡಬಹುದಾಗಿದೆ.
ಬಟ್ ಈ ಬಾಷ್ಪ ವಿಸರ್ಜನೆ ಯಾಕಾಗತ್ತೆ ಗಿಡಗಳಲ್ಲಿ, ಅವಕ್ಕೆ ಆಗುವಂಥ ಉಪಯೋಗವೇನು ಅಂತ ನೋಡಕ್ಕೆ ಹೋದರೆ ಇದನ್ನು ನಾವು ಕೂಲಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇದು ಒಂದು ಅಡ್ವಾಂಟೇಜ್, ಗಿಡಕ್ಕೆ ಕೂಡ ಇದೊಂದು ಉಪಯೋಗಕಾರಿಯಾದ ಪ್ರಕ್ರಿಯೆ ಅಂತಲೇ ಹೇಳ್ಬೋದು, ಅಥವಾ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದನ್ನು ನಾನು ಕೂಲಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಅಷ್ಟೇನಾ, ಬರೀ ಭೂಮಿಯಿಂದ ಬರೀ ಇದರಿಂದನಾ ಅಂದರೆ ಇಲ್ಲ, ನಾವು ಆಗಲೇ ನೋಡ್ದಂಗೆ 80% ಅಷ್ಟು ನೀರು ನಮಗೆ ಜಲಮೂಲಗಳಿಂದನೇ ಆವಿಕರಣ ಆಗ್ತಿದೆ ಅಂತ ಗೊತ್ತಾಗಿದೆ. ಸೊ ಈಗ ಇದೇ ರೀತಿ ಸಾಗರದಿಂದ ಅಥವಾ ಅನೇಕ ಜಲಮೂಲಗಳಿಂದ ಕೂಡ ನಮಗೆ ಆವಿಕರಣಕ್ಕೆ ನೀರು ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಬಹುದಾಗಿದೆ. ಎಲ್ಲೋ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಕೆಲವೊಂದು ಕಡೆ ಈ ನೀರನ್ನು ಅಪವ್ಯಯ ಮಾಡ್ತಿರೋದು ಕೂಡ ನಮಗೆ ಗೊತ್ತಿದೆ, ಅಂದರೆ ವೇಸ್ಟ್ ಆಗ್ತಿದೆ ಅಂತಲೂ ಗೊತ್ತಿದೆ. ಕೆಲವೊಂದು ಗೊತ್ತಿದ್ದು ಮಾಡ್ತಿದ್ದೀವಿ, ಕೆಲವೊಂದು ಗೊತ್ತಿಲ್ಲದೇನೂ ಮಾಡ್ತಾ ಇದ್ದೀವಿ. ಆದರೆ ಈ ವಾಟರ್ ವೇಸ್ಟೇಜ್ ಅನ್ನೋದು ಎಷ್ಟು ನಮಗೆ ಪ್ರಾಬ್ಲಮ್ ಆಗ್ತಿದೆ, ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಅದಕ್ಕೆ ಒಂದು ಚಿಕ್ಕ ಚಟುವಟಿಕೆ ಮುಖಾಂತರ ನಾವು ಮಾಡಿಸ್ಬೋದು. ಯಾಕಂದರೆ ನಾವು ಜನರಲಿ ನೋಡ್ತಾ ಇರಬೇಕಾದ್ರೆ ಇಷ್ಟೇ ತಾನೇ ನಾವು ನೀರನ್ನು ಚೆಲ್ಲಿದ್ದು, ಇಷ್ಟೇ ತಾನೇ ನೀರನ್ನು ವೇಸ್ಟ್ ಮಾಡಿದ್ದು ಅಂತ ಆ ಸನ್ನಿವೇಶಕ್ಕೆ ನಮಗೆ ನಾವೇ ಸಂತೃಪ್ತಿಗೊಳ್ತೀವಿ, ಅಂದರೆ ಸ್ಯಾಟಿಸ್ಫೈ ಆಗ್ತೀವಿ. ಇಷ್ಟೇ ತಾನೇ ಬಿಡು, ಏನೋ ದೊಡ್ಡ ಚೇಂಜ್ ಆಗಲ್ಲ ಅಂತ. ಸೊ ಅದರ ಪ್ರಭಾವ ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ಚಟುವಟಿಕೆ ನಾನು ನೋಡ್ಬೋದಾಗಿದೆ. ಇದಕ್ಕೆ ಬೇಕಾಗಿರೋಂಥ ವಸ್ತುಗಳೇನೆಂದರೆ, ಒಂದು ಸ್ಟಾಪ್ ವಾಚ್ ಅಂತ ನಾವು ಏನು ಹೇಳ್ತೀವಿ, ಸ್ಟಾಪ್ ವಾಚ್ನ ತೊಗೋಬೋದು. ಸೊ ಎಲ್ಲೋ ಸುರಿತಿರುವಂಥ ಒಂದು ನಲ್ಲಿನ ನಾವು ತೊಗೋಬೇಕಾಗತ್ತೆ ಅಥವಾ ಐಡೆಂಟಿಫೈ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಈ ಥರ ಮೆಷರಿಂಗ್ ಜಾರ್, ಅಳಿಯೋದಕ್ಕೆ ಅಂತ ಒಂದು ಜಾರ್ ನಮಗೆ ಬೇಕಾಗತ್ತೆ. ಈ ಚಟುವಟಿಕೆ ಏನಂದರೆ, ಸೊ ಮೊದಲಿಗೆ ನಾನು 3 ಟ್ರಯಲ್ಸ್ನ ಮಾಡಬೇಕಾಗತ್ತೆ. ಇದಕ್ಕೆ ಮೊದಲಿನ ಟ್ರಯಲ್ಗೆ ಅಂದರೆ ಪ್ರತಿ ಒಂದು ನಿಮಿಷಕ್ಕೂ ಕೂಡ ಎಷ್ಟು ನೀರು ಈ ರೀತಿ ಸೋರಿಕೆಯಿಂದ ಮೆಷರಿಂಗ್ ಜಾರಲ್ಲಿ ಸಂಗ್ರಹವಾಗ್ತಿದೆ ಅನ್ನೋದನ್ನು ನಾನು ಮೆಷರ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಟ್ರಯಲ್ 1ನಲ್ಲಿ ಎಷ್ಟು ನೀರು ಸಂಗ್ರಹ ಆಗಿದೆ 1 ನಿಮಿಷಕ್ಕೆ, ಟ್ರಯಲ್ 2ಅಲ್ಲಿ ಆ 1 ನಿಮಿಷಕ್ಕೆ ಎಷ್ಟು ನೀರು ಸಂಗ್ರಹವಾಗಿದೆ ಅಂತ ನಾನು ತಗೋಬೇಕಾಗತ್ತೆ. ತಗೊಂಡು ಇದಕ್ಕೆ ಸರಾಸರಿ ಅಂದರೆ ಆವ್ರೇಜ್ನ ಕಂಡುಹಿಡ್ಕೋಬೇಕಾಗತ್ತೆ. ಸೊ ಸರಾಸರಿ ಹೇಗೆ ಮಾಡೋದು, ಈಗ ಬಂದಿರೋಂಥ ಮೆಷರ್ಸ್ ಏನಿದೆ ಅದನ್ನೆಲ್ಲ ಕೂಡ ನಾನು ಒಟ್ಟಾರೆಯಾಗಿ ತಗೊಂಡು ಅದನ್ನು ಡಿವೈಡೆಡ್ ಬೈ 3 ತೊಗೊತೀನಿ. ಯಾಕೆ 3 ಅಂದರೆ 3 ಟ್ರಯಲ್ಸ್ ಮಾಡಿರೋದ್ರಿಂದ ತಗೊಂಡು ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಒಂದು ಮೌಲ್ಯ ಬಂದಿರುತ್ತೆ ನಮಗೆ. ಅದನ್ನು ನಾನು 1 ನಿಮಿಷದಲ್ಲಿ ನೀರಿನ ವ್ಯರ್ಥ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಇಷ್ಟು ಅಮೌಂಟ್ ಆಫ್ ವಾಟರ್ ಅಥವಾ ಇಷ್ಟು ಅಮೌಂಟ್ ಆಫ್ ನೀರು ವ್ಯರ್ಥ ಆಗಿದೆ, -ml ಆಫ್ ವಾಟರ್ ಪರ್ ಮಿನಿಟ್ 1 ನಿಮಿಷಕ್ಕೆ. ಈ 1 ನಿಮಿಷಕ್ಕೆ ವ್ಯರ್ಥವಾಗಿರೋದನ್ನು ನಾವು ಹಾಗಾದರೆ 1 ಗಂಟೆಗೆಷ್ಟು, 1 ದಿನಕ್ಕೆಷ್ಟು, 1 ವರ್ಷಕ್ಕೆಷ್ಟು ಅನ್ನೋದನ್ನು ನಾನು ಕನ್ವರ್ಟ್ ಮಾಡ್ಕೊಂಡು ನೋಡಬೇಕಾಗತ್ತೆ. ಸೊ 1 ಗಂಟೆಗೆ ವ್ಯರ್ಥವಾಗೋ ನೀರು ಅಂದರೆ ನನಗೆ ಮೊದಲು ಬಂದಿರೋಂಥ ವ್ಯಾಲ್ಯೂಗೆ ಇಂಟು 60 ಮಾಡ್ಕೋಬೇಕು. ಯಾಕಂದರೆ 1 ನಿಮಿಷ 1 ಗಂಟೆ 60 ನಿಮಿಷಗಳು. ಹಾಗೆ 1 ದಿನದಲ್ಲಿ ಎಷ್ಟು ಅಂತ ನೋಡೋಕ್ಕಾದರೆ 1 ಗಂಟೆಗೆ ನೋಡಿದ್ದೀವಲ್ಲ, ಈಗ 1 ದಿನಕ್ಕೆ 24 ಗಂಟೆಗಳು, ಅದಕ್ಕೆ 60 × 24 ಮಾಡ್ಕೊಂಡಿದ್ದೀನಿ. ಹಾಗೆ 1 ವರ್ಷಕ್ಕೆ ಅಂದರೆ 1 ದಿನದ ನೋಡಿದ್ದೀವಿ, ಅದನ್ನು ಇಂಟು 365 ಮಾಡಿಕೊಂಡ್ರೆ 1 ವರ್ಷಕ್ಕೆ ಎಷ್ಟು ನೀರು ವ್ಯರ್ಥವಾಗ್ತಿದೆ ಅಂತಾಗ ನೋಡ್ಬೋದಾಗಿದೆ. ಆದರೆ ಈ ಚಟುವಟಿಕೆಯಿಂದ ಅದನ್ನೇ ನಾನು ಮೊದಲು ಹೇಳಿದ್ದು, ಆ ಸನ್ನಿವೇಶಕ್ಕೆ, ಆ ಸೆಕೆಂಡ್ಗೆ, ಆ ನಿಮಿಷಕ್ಕೆ ನನಗೆ ಇಷ್ಟೇ ಅನಿಸಿದ್ದು 1 ವರ್ಷಕ್ಕೆ ಎಷ್ಟಾಗಿದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ನೀರಿನ ಅಪವ್ಯಯದ ಬಗ್ಗೆ ತಿಳ್ಕೊಂಡ್ವಿ. ನಮ್ಗನ್ಸುತ್ತೆ ಆ ಕೇವಲ 1 ಹನಿ ನೀರು ತಾನೇ ವೇಸ್ಟ್ ಆಗ್ತಿರೋದು ಪರವಾಗಿಲ್ಲ ಅನಿಸುತ್ತೆ. ಆದರೆ ಆ 1 ಹನಿ ನೀರು ದಿನಕ್ಕಷ್ಟು ವೇಸ್ಟ್ ಆದರೆ 1 ವರ್ಷದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ನೀರು ಅಪವ್ಯಯ ಆಗ್ತಿದೆ ಅಂತ ನಾವು ನೋಡ್ಬೋದು. ಹಾಗಿದ್ರೆ ನಾವು ಈ ನೀರನ್ನು ಸಂರಕ್ಷಣೆ ಮಾಡೋದು ತುಂಬಾ ಉಪಯೋಗ ಆಗಿದೆ. ಹಾಗಿದ್ರೆ ಹೇಗೆ ನಾವು ಈ ನೀರಿನ ಸಂರಕ್ಷಣೆಯನ್ನು ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೀರಿನ ಸಂರಕ್ಷಣೆಯನ್ನು ಗರಿಷ್ಠಗೊಳಿಸೋದಕ್ಕೆ ಬಹಳಷ್ಟು ವಿಧಾನಗಳಿವೆ. ಯಾವುದ್ಯಾವುದು ಅಂತ ನೋಡೋದಾದರೆ, ಮೊದಲಿಗೆ ರೆಡ್ಯೂಸ್ ಮಾಡಬೇಕು, ಅಂದರೆ ನೀರಿನ ಬಳಕೆಯನ್ನು ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕಾಗಿದೆ. ಅಷ್ಟು ಮಾತ್ರನಾ? ಇಲ್ಲ, ಪುನರುಪಯೋಗ ಮಾಡೋದು, ಅಂದರೆ ಬಳಸಿರುವಂತಹ ನೀರನ್ನು ಮತ್ತೆ ಬಳಸೋದ್ರಿಂದ ಕೂಡ ನಾವೇನು ಮಾಡ್ಬೋದು, ನೀರನ್ನು ಸಂರಕ್ಷಣೆ ಮಾಡ್ಬೋದು. ಅದ್ರ ಜೊತೆಗೆ ಪುನಃ ಬಳಸುವಂತೆ ಪರಿವರ್ತಿಸುವುದು. ಇವಾಗ ಯಾವುದೋ ಒಂದು ನೀರನ್ನು ಬಳಸಿದ್ದೀನಿ, ಆ ನೀರನ್ನು ನಾನು ಮತ್ತೆ ಬಳಸೋದಕ್ಕೆ ನಾನು ಪರಿವರ್ತನೆ ಮಾಡಬೇಕಾಗುತ್ತೆ, ರೀಸೈಕಲ್ ಮಾಡಬೇಕಾಗುತ್ತೆ. ಈ ರೀತಿಯ 3R ರೆಡ್ಯೂಸ್, ರೀಯೂಸ್, ರೀಸೈಕಲ್ ಎಂಬ ವಿಧಾನಗಳನ್ನು ಬಳಸ್ಕೊಂಡು ನಾವು ನೀರನ್ನು ಸಂರಕ್ಷಣೆ ಮಾಡ್ಬೋದು.
ರೆಡ್ಯೂಸ್ ಅಂತ ಬಂದಾಗ ಅಂದರೆ ನೀರನ್ನು ಕಡಿಮೆ ಮಾಡೋದು. ಯಾವಾಗ ನೀರನ್ನು ಕಡಿಮೆ ಮಾಡ್ಬೋದು? ಉದಾಹರಣೆಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ರನ್ನಿಂಗ್ ವಾಟರಲ್ಲಿ ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ತೊಳೆಯೋದು. ಇದ್ರ ಬದಲು ನಾವೇನು ಮಾಡ್ಬೋದು, ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಆ ಪಾತ್ರೆಯಲ್ಲಿರುವ ನೀರನ್ನು ಬಳಸ್ಕೊಂಡು ತರಕಾರಿಗಳನ್ನು, ಸೊಪ್ಪನ್ನು ತೊಳೆದಾಗ ಏನಾಗುತ್ತೆ, ನೀರನ್ನು ನಾವು ಕಡಿಮೆ ಬಳಕೆ ಮಾಡ್ಬೋದು. ಅದೇ ರೀತಿಯಾಗಿ ವಾಹನಗಳನ್ನು ತೊಳಿಬೇಕಾದರೂ ಕೂಡ ನಾವು ನೀರನ್ನು ಕಂಟಿನ್ಯೂಸ್ ಆಗಿ ಮಾಡದೆ ಒಂದು ಬಕೆಟಲ್ಲಿ ವಾಟರನ್ನು ಇಟ್ಕೊಂಡು ವಾಹನಗಳನ್ನು ತೊಳೆಯೋದ್ರ ಮೂಲಕ ನೀರನ್ನು ಕಡಿಮೆ ಬಳಕೆ ಮಾಡ್ಬೋದು. ನಾವು ಬ್ರಷ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡ್ಬೋದು, ರನ್ನಿಂಗ್ ವಾಟರ್ ನೋಡ್ತಾ ಇರ್ಬೋದು ಚಿತ್ರದಲ್ಲಿ, ರನ್ನಿಂಗ್ ವಾಟರ್ ನೀರು ಅದ್ರ ಪಾಡ್ಗದು ಚೆಲ್ತಾ ಇದೆ, ಹೋಗ್ತಾ ಇದೆ, ನಾವು ಮುಖ ತೊಳಿತಾ ಇದೆ. ಆ ಥರ ಮಾಡೋದ್ರ ಬದಲು ನಾವೇನು ಮಾಡ್ಬೋದು, ಯಾವುದಾದ್ರೂ ಒಂದು ಬಕೆಟಲ್ಲೋ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದರಿಂದ ನಾವು ತೊಳೆಯುವ ಮೂಲಕ ನೀರನ್ನು ಕಡಿಮೆ ಮಾಡ್ಬೋದು. ಮತ್ತು ಸ್ನಾನ ಮಾಡಬೇಕಾದ್ರೂ ಕೂಡ ಶವರಲ್ಲಿ ಮಾಡೋದ್ರ ಬದಲು ಬಕೆಟ್ ಆಫ್ ವಾಟರನ್ನು ಬಳಸೋದ್ರಿಂದ ನೀರನ್ನು ನಾವು ಬಳಕೆಯನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೇರೆ ಇನ್ನು ಯಾವ ವಿಧಾನ ಅಂತ ನೋಡೋದಾದರೆ ರೀಯೂಸ್ ಅಂದರೆ ಪುನರುಪಯೋಗ ಮಾಡೋದು ನೀರನ್ನು. ಯಾವ ರೀತಿಯಾಗಿ, ಉದಾಹರಣೆಗೆ ಮನೆಯಲ್ಲೇ ವಾಟರ್ ಫಿಲ್ಟರ್ ಇದೆ ಅಂದರೆ ರಿವರ್ಸ್ ಆಸ್ಮೋಸಿಸ್ RO ಇದೆ ಅಂತ ಅಂದಾಗ ಅದರಲ್ಲಿ ಬಂದಂತಹ ಇಂಪ್ಯೂರ್ ವಾಟರ್ ಏನಿದೆ ಆ ವಾಟರನ್ನು ನಾನು ತರಕಾರಿ ತೊಳೆಯೋದಕ್ಕೆ ಬಳಸೋದಿರ್ಬೋದು, ಇಲ್ಲ ಪಾತ್ರೆ ತೊಳೆಯೋದಕ್ಕೆ ಬಳಸ್ಕೊಳ್ಳೋದು, ಇಲ್ಲ ಮನೆ ಒರೆಸೋದಕ್ಕೆ ಮಾಪ್ ಮಾಡೋದಕ್ಕೆ ಬಳಸ್ಕೊಳ್ಳೋದ್ರಿಂದ ನಾವು ನೀರನ್ನು ಮತ್ತೆ ಬಳಸ್ಕೊಬೋದು. ಅಷ್ಟು ಮಾತ್ರವಲ್ಲದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲು ಅಂತ ಏನು ಹೇಳ್ತೀವಿ, ಇದರಲ್ಲೂ ಕೂಡ ಮಳೆ ನೀರನ್ನು ನಾನು ಸಂಗ್ರಹಣೆ ಮಾಡಿ ಆ ಒಂದು ಫನಲ್ ಮೂಲಕ ಏನು ಮಾಡ್ಬೋದು, ಸೋಸ್ಕೊಂಡು ಏನು ಮಾಡ್ಬೋದು, ಮತ್ತು ಅದನ್ನು ಪ್ಯೂರಿಫಿಕೇಷನ್ ಸ್ಟೆಪ್ಸ್ ಮೂಲಕ ನಾನು ವಾಟರ್ನ ಪ್ಯೂರಿಫೈ ಮಾಡಿ ಫಿಲ್ಟರ್ ಮಾಡಿಬಿಟ್ಟು ಅದನ್ನು ನಾನು ಸಂಪಿಗೆ ಬಿಟ್ಟು ಆ ಸಂಪಿಂದ ದಿನನಿತ್ಯ ಚಟುವಟಿಕೆಗಳಿಗೆ ಆ ನೀರನ್ನು ಬಳಸ್ಕೊಬಹುದು. ಈಗ ಮತ್ತೆ ಏನು ಮಾಡ್ಬೋದು, ರೀಸೈಕಲ್ ಅಂದರೆ ಬಳಸಿರುವಂತಹ ನೀರು ಪೊಲ್ಯೂಟ್ ಆಗಿದ್ರೆ ಅದನ್ನು ಮತ್ತೆ ನಾನು ರೀಸೈಕಲ್ ಮಾಡೋದ್ರ ಮೂಲಕ ಬಳಸ್ಬೋದಾ? ಇವಾಗ ಉದಾಹರಣೆಗೆ ಒಂದು ಕಾರ್ಖಾನೆ ಅಂತ ನೋಡೋಣ. ಆ ಕಾರ್ಖಾನೆಯಿಂದ ಒಂದು ಪೊಲ್ಯೂಟೆಡ್ ವಾಟರ್ ರಿಲೀಸ್ ಆಗ್ತಾ ಇದ್ದರೆ ಆ ಪೊಲ್ಯೂಟೆಡ್ ವಾಟರ್ನ ನಾನು ಏನು ಮಾಡ್ಬೋದು, ಸೋಸುವಿಕೆ ಮೂಲಕ ಇಲ್ಲ ಅದನ್ನು ಫಿಲ್ಟರ್ ಮಾಡೋದ್ರ ಮೂಲಕ ಇನ್ನು ಬೇರೆ ಬೇರೆ ವಿಧಾನಗಳನ್ನು ಬಳಸ್ಕೊಂಡು ನಾನೇನು ಮಾಡಬೇಕು, ಅದನ್ನು ಮತ್ತೆ ಬಳಸುವ ರೀತಿಗೆ ಪರಿವರ್ತನೆ ಮಾಡಿಕೊಂಡು ಆ ನೀರನ್ನು ನಾನು ಹೊಲಗಳಿಗೆ ಬಳಸೋದು, ಇಲ್ಲ ಪಾತ್ರೆ ತೊಳೆಯೋದಕ್ಕೋ, ಇಲ್ಲ ಇನ್ಯಾವುದೇ ಬೇರೆ ಕೆಲಸಗಳಿಗೆ, ಇಲ್ಲ ಅದೇ ಫ್ಯಾಕ್ಟ್ರಿಗೆ ಮತ್ತೆ ಅದನ್ನ ನೀರನ್ನು ಬಳಸ್ಕೊಬೋದಾ? ಈ ರೀತಿಯಾಗಿ ಪುನಃ ಬಳಸ್ಕೊಳ್ಳುವಂತೆ ಪರಿವರ್ತಿಸಿಕೊಂಡ್ರೆ ಆ ವಿಧಾನದಿಂದ ಕೂಡ ನಾವು ನೀರನ್ನು ಸಂರಕ್ಷಣೆ ಮಾಡ್ಬೋದಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ನೀರನ್ನು ಕೊರತೆಯನ್ನು ತಡೆಯೋದಕ್ಕೆ ಅಥವಾ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಎಲ್ಲೆಲ್ಲಿ ಹಳ್ಳಿಗಳಲ್ಲಿರ್ಬೋದು, ನಗರಗಳಲ್ಲಿರ್ಬೋದು, ಪರ್ವತ ಪ್ರದೇಶಗಳಲ್ಲಿರ್ಬೋದು ಅಥವಾ ಮರುಭೂಮಿಗಳಲ್ಲಿ ಈ ತಂತ್ರಗಳನ್ನು ಬಳಸ್ಕೊಂಡು ನೀರನ್ನು ಸಂರಕ್ಷಣೆ ಮಾಡ್ಬೋದು. ಈಗ ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಈ ಒಂದು ಚಟುವಟಿಕೆಯನ್ನು ಮಕ್ಕಳ ಕೈಲಿ ಕೂಡ ಮಾಡಿಸ್ಬೋದು. ಈ ಚಟುವಟಿಕೆಯನ್ನು ಮಾಡಿಸೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಒಂದು ಮನೆ ರೂಪದಲ್ಲಿ ಒಂದು ಮಾಡ್ಯೂಲನ್ನು ಮಾಡಿಕೊಂಡು ಅದ್ರ ಮೇಲೆ ಒಂದು ರೂಫ್ ಹೌಸ್, ನೀರು ಸಂಗ್ರಹಣೆ ಆಗೋ ರೀತಿ ಒಂದು ರಚನೆಯನ್ನು ಮಾಡ್ಕೊಬೋದು. ಇದಕ್ಕೆ ಮತ್ತೆ ನೀರು ಕಲೆಕ್ಟ್ ಮಾಡೋದಕ್ಕೆ ಡಬ್ಬಗಳಿರ್ಬೋದು, ಕಲ್ಲುಗಳು, ಮಣ್ಣು, ಮರಳು, ಸ್ಪಾಂಜು ಮತ್ತು ಫನಲ್ಲು, ಫಿಲ್ಟರ್ ಪೇಪರ್ ಮತ್ತು ಪೈಪ್ಗಳು. ಈ ಚಟುವಟಿಕೆಯನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ನೀರನ್ನು ಪ್ಯೂರಿಫೈ ಮಾಡಬೇಕಾಗಿರೋದ್ರಿಂದ ಆ ಮಣ್ಣು, ಕಲ್ಲು, ಮರಳು, ಸ್ಪಾಂಜು, ಪೇಪರ್, ಫಿಲ್ಟರ್ ಪೇಪರ್ ಈ ಎಲ್ಲವನ್ನು ನಾವು ಚಿತ್ರದಲ್ಲಿ ತೋರಿಸಿರೋ ರೀತಿ ಒಂದು ಬಾಕ್ಸ್ ಒಳಗಡೆ ಜೋಡಿಸಿ ಇಟ್ಸ್ಕೊಂಡು ಪೈಪ್ಗಳ ಸಹಾಯದಿಂದ, ಈ ಪೈಪ್ಗಳು ಲಭ್ಯ ಇಲ್ಲ ಅಂತಂದರೆ ನಾವು ಸ್ಟ್ರಾಗಳು ಕೂಡ ಬಳಸ್ಬೋದು. ಈ ರೀತಿ ಸಹಾಯದಿಂದ ಚಿತ್ರದಲ್ಲಿ ತೋರಿಸಿರೋ ರೀತಿ ಏನು ಮಾಡ್ಬೋದು, ಅಟ್ಯಾಚ್ ಮಾಡಿ ಇಟ್ಕೋಬೋದು. ನಂತರ ನಾವೇನು ಮಾಡ್ಬೋದು ಅಂತ ನೋಡೋದಾದರೆ ಆ ಒಂದು ಮಾಡೆಲನ್ನು, ತಯಾರಿಸಿರುವಂಥ ಮಾಡೆಲನ್ನು ಮಳೆ ಬರುವ ಜಾಗದಲ್ಲಿ ಇಟ್ಟು ಆ ಮಳೆ ಬಂದಂತಹ ನೀರೇನಾಗುತ್ತೆ ಆ ಕೆಂಪು ಬಾಕ್ಸ್ನಲ್ಲಿ ಏನಾಗುತ್ತೆ ಆ ಒಂದು ಪಾತ್ರೆಯಲ್ಲಿ ಶೇಖರಣೆ ಆಗುತ್ತೆ. ಆ ನೀರು ಏನಾಗುತ್ತೆ ಈ ಒಂದು ಫನಲ್ ಮೂಲಕ ಏನಾಗುತ್ತೆ, ಫಸ್ಟು ಪಿಂಕ್ ಕ್ಯಾಪ್ ಇರುವಂತಹ ಬಾಕ್ಸ್ ಏನಿದೆ ಅದರಲ್ಲಿ ಎಲೆ ಅಥವಾ ದೊಡ್ಡ ವಸ್ತುಗಳಿದ್ದರೆ ಆ ಒಂದು ಅದ್ರ ಮೂಲಕ ಸೋಸ್ಬೋದು ನಾವು, ಫಿಲ್ಟರ್ ಆಗಿಬಿಡುತ್ತೆ. ಆ ಫಿಲ್ಟರ್ ಆದಮೇಲೆ ಬಂದಂತಹ ನೀರು ಈ ಒಂದು ಬೇರೆ ಬೇರೆ ಲೇಯರ್ಸ್ ಏನಿದೆ, ಮಣ್ಣು, ಮರಳು, ಕಲ್ಲು, ಸ್ಪಾಂಜು, ಇದರ ಮೂಲಕ ಏನಾಗುತ್ತೆ ಹಾದು ಹೋಗುತ್ತೆ. ಈ ಹಾದು ಹೋಗಿ ಬಂದಂತಹ ನೀರನ್ನು ನಾವು ಸಂಪಿಗೆ ಬಿಟ್ಕೊಬೋದು. ಈ ರೀತಿಯಾಗಿ ಫಿಲ್ಟರ್ ಆಗಿರುವಂಥ ನೀರನ್ನು ನಾವು ಸಂಪಿಂದ ದಿನನಿತ್ಯ ಬಳಕೆಗೆ ಬೇರೆ ಕಡೆ ನಾವು ಕಳಿಸ್ಕೊಬೋದು. ಈ ಸಂಪಿಂದ ಬಂದಂತಹ ನೀರನ್ನು ಗಿಡ ಮರಗಳಿಗೆ, ಇಲ್ಲ ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಬಳಸ್ಕೋಬೋದಾಗಿದೆ. ಕೈಗಾರಿಕೆ ನೀರಾವರಿಗೆ ಕೂಡ ನಾವು ಈ ನೀರನ್ನು ಬಳಸ್ಕೊಳ್ಬಹುದು. ಈಗ ಬದಲಾವಣೆ
ನಮಗೀಗ ಆಲ್ರೆಡಿ ತಿಳಿದಿದೆ, ನಮ್ಮ ಸುತ್ತಲೂ ಕೆಲವು ಬದಲಾವಣೆಗಳನ್ನು ತಮ್ಮಷ್ಟಕ್ಕೆ ತಾವೇ ಆಗ್ತಾ ಇರುತ್ತೆ. ಇವಾಗ ಉದಾಹರಣೆಗೆ ಹೊಲ ಗದ್ದೆಗಳಲ್ಲಿ ಬೆಳೆಗಳು ಬೆಳೆಯೋದು ಕೂಡ ಒಂದು ಬದಲಾವಣೆ, ಹೂವುಗಳು ಹರಳ್ತಾ ಇದೆ ಅಂದರೆ ಅದು ಕೂಡ ಒಂದು ಬದಲಾವಣೆ, ಕೂದಲು ಬೆಳೀತಾ ಇದೆ ಅಂದರೆ ಅದು ಕೂಡ ಒಂದು ಬದಲಾವಣೆ. ನಾವು ಬೆಳೀತಾ ಇದ್ದೀವಿ ಕೂಡ, ನಾವು ಬೆಳೆದಂತೆಲ್ಲ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ ಮತ್ತು ಎತ್ತರದಲ್ಲೂ ಕೂಡ ಬದಲಾವಣೆ ಆಗೋದನ್ನು ನೋಡ್ಬೋದು. ಎಲೆಗಳ ಬಣ್ಣಗಳಲ್ಲೂ ಕೂಡ ಬದಲಾವಣೆ ಆಗೋದನ್ನು ನಾವು ನೋಡ್ಬೋದು. ಈ ಎಲ್ಲ ಬದಲಾವಣೆಗಳನ್ನು ನಾವು ಹಾಗಿದ್ರೆ ಪರಾವರ್ತಗೊಳಿಸಬಹುದಾ ಈ ಬದಲಾವಣೆಗಳನ್ನು? ಇಲ್ಲ. ಕೆಲವು ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದು. ಆ ಬದಲಾವಣೆಗಳನ್ನು ನಾವು ರಿವರ್ಸಿಬಲ್ ಚೇಂಜ್ ಅಥವಾ ಪರಾವರ್ತಗೊಳಿಸಬಹುದಾದ ಬದಲಾವಣೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ನಾವು ಪರಾವರ್ತಗೊಳಿಸಲು ಸಾಧ್ಯ ಆಗೋದಿಲ್ಲ, ಅಂದರೆ ಇರ್ರಿವರ್ಸಿಬಲ್ ಚೇಂಜ್ ಅಂತ ಹೇಳ್ಬೋದು. ಈ ಬದಲಾವಣೆಗಳನ್ನು ನಾವು ಪರಾವರ್ತಗೊಳಿಸಲಾಗದ ಬದಲಾವಣೆ ಅಂತ ಹೇಳ್ಬೋದು. ಈಗ ಇಲ್ಲೊಂದು ಪ್ರಶ್ನೆ ಇದೆ, ಏನಂತ ಅಂದರೆ ಕೆಳಗಿನವುಗಳಲ್ಲಿ ಯಾವ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು, ಅಂದರೆ ಯಾವ ಬದಲಾವಣೆಯನ್ನು ರಿವರ್ಸ್ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲಿಗೆ ಮೊಗ್ಗಿನಿಂದ ಹೂವು, ಒದ್ದೆಯಾದ ಬಟ್ಟೆಯಿಂದ ಒಣಗಿದ ಬಟ್ಟೆ, ಹಾಲಿನಿಂದ ಪನ್ನೀರು, ಹಸಿ ಮೊಟ್ಟೆಯಿಂದ ಬೇಯಿಸಿದ ಮೊಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಒದ್ದೆ ಬಟ್ಟೆಯಿಂದ ಒಣಗಿದ ಬಟ್ಟೆ. ಅಂದರೆ ಒದ್ದೆ ಬಟ್ಟೆಯನ್ನು ನಾವು ಬಿಸಿಲಲ್ಲಿ ಹಾಕಿದ್ರೆ ಅದು ಮತ್ತೆ ಒಣಗುತ್ತೆ. ಒಣಗಿದ ಬಟ್ಟೆಯನ್ನು ಒದ್ದೆ ಮಾಡೋದು ಮತ್ತು ಒದ್ದೆ ಬಟ್ಟೆಯನ್ನು ಒಣಗಿಸಿದಾಗ ಏನಾಗುತ್ತೆ, ಮತ್ತೆ ಅದು ಒಣಗಿರೋ ಬಟ್ಟೆ ಆಗುತ್ತೆ. ಸೊ ಆದ್ದರಿಂದ ಈ ಬದಲಾವಣೆಯನ್ನು ನಾವು ಪರಾವರ್ತಗೊಳಿಸಬಹುದಾದ ಬದಲಾವಣೆ ಅಂತ ಹೇಳ್ಬೋದು. ಹೀಗೆ ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಪದಾರ್ಥವನ್ನು ಕಾಯಿಸಿದಾಗ ಅಥವಾ ಒಂದು ಪದಾರ್ಥವನ್ನು ಇನ್ನೊಂದು ಪದಾರ್ಥದೊಂದಿಗೆ ಬೆರೆಸೋದ್ರಿಂದ ಬದಲಾವಣೆಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಈ ಬದಲಾವಣೆಗಳಲ್ಲಿ ನಾವು ಈಗಷ್ಟೇ ನೋಡಿದ್ವಿ, ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆ ಅಂತ ನೋಡ್ಬೋದು. ಅಂತ ಆದರೆ ಉದಾಹರಣೆಗೆ ಚಪಾತಿ ಹಿಟ್ಟನ್ನು ನಾವು ರೌಂಡ್ ಮಾಡ್ತೀವಿ, ಮತ್ತು ಚಪಾತಿ ಹಿಟ್ಟನ್ನು ಹರಿತೀವಿ, ಅರ್ಧ ಮೇಲೆ ಮತ್ತೆ ಅದನ್ನು ವಾಪಸ್ಸು ನಾನು ರೌಂಡ್ ಶೇಪ್ಗೆ ತೊಗೊಂಡು ಬರ್ಬೋದಾ? ಹೌದು. ಆದ್ದರಿಂದ ಇದು ಒಂದು ರಿವರ್ಸಿಬಲ್ ಚೇಂಜ್ ಅಂತ ಹೇಳ್ಬೋದು. ಈಗ ಯಾವುದಾದ್ರೂ ಒಂದು ಆಕೃತಿಗಳನ್ನು ಡ್ರಾ ಮಾಡಿ ನಾನು ಕಟ್ ಮಾಡಿದಾಗ ಮತ್ತೆ ಅದೇ ಆಕೃತಿ ಶೀಟನ್ನು ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದ್ದರಿಂದ ಅದು ಪರಾವರ್ತಗೊಳಿಸಲಾಗದ ಬದಲಾವಣೆ, ಇರ್ರಿವರ್ಸಿಬಲ್ ಚೇಂಜ್ ಅಂತ ಹೇಳ್ಬೋದು. ಈಗ ಇದೇ ರೀತಿಯಾಗಿ ಬದಲಾವಣೆಗಳನ್ನು ನಾವು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಅಂತ ಕೂಡ ಹೇಳ್ಬೋದು. ಈ ಭೌತ ಬದಲಾವಣೆ ಅಂತ ಅಂದರೆ ಏನು ಅಂತ ನೋಡೋದಾದರೆ, ಪದಾರ್ಥಗಳ ಭೌತಿಕ ಗುಣಗಳು ಬದಲಾದರೆ ಆಗ ಆ ಬದಲಾವಣೆಯನ್ನು ಭೌತ ಬದಲಾವಣೆ ಅಥವಾ ಫಿಸಿಕಲ್ ಚೇಂಜ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪದಾರ್ಥಗಳಲ್ಲಿ ಹೊಸ ಪದಾರ್ಥ ಉಂಟಾಗಲಿಲ್ಲ ಅಂತ ಅಂದರೂ ಕೂಡ ಬದಲಾವಣೆ ಆಗಿದೆ, ಆದರೆ ಯಾವುದೇ ರೀತಿಯ ಹೊಸ ಪದಾರ್ಥ ಉಂಟಾಗದೇ ಇದ್ದರೆ ಆ ಬದಲಾವಣೆಯನ್ನು ಕೂಡ ನಾವು ಭೌತ ಬದಲಾವಣೆ ಅಂತ ಹೇಳ್ಬೋದು. ಹಾಗಿದ್ರೆ ರಾಸಾಯನಿಕ ಬದಲಾವಣೆ ಅಂದರೆ ಏನು? ಕೆಮಿಕಲ್ ಚೇಂಜ್ ಅಂದರೆ ಏನು? ಈ ಕೆಮಿಕಲ್ ಚೇಂಜ್ಗೆ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕೂಡ ಹೇಳ್ಬೋದು, ಅಂದರೆ ರಾಸಾಯನಿಕ ಕ್ರಿಯೆ ಅಂತ ಕೂಡ ಹೇಳ್ಬೋದು. ಈ ಒಂದು ಬದಲಾವಣೆಯಲ್ಲಿ ಹೊಸ ಪದಾರ್ಥ ಉತ್ಪತ್ತಿಯಾಗುತ್ತೆ. ಅಂದರೆ ಯಾವ ಬದಲಾವಣೆಯಲ್ಲಿ ಒಂದು ಹೊಸ ಪದಾರ್ಥ ಉಂಟಾಗುತ್ತೆ, ಉತ್ಪತ್ತಿಯಾಗುತ್ತೆ, ಆ ಬದಲಾವಣೆಯನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಮಂಜುಗಡ್ಡೆ ನೀರಾಗಿ ಬದಲಾಗೋದು, ಇದು ಏನು ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಿದೆ. ಅಂದರೆ ಆ ಒಂದು ವಸ್ತುವಿನ ಸ್ಥಿತಿಯಲ್ಲಿ ಬದಲಾದರೆ ಅದು ಒಂದು ಫಿಸಿಕಲ್ ಚೇಂಜ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎರಡು ಪದಾರ್ಥಗಳನ್ನು ಮಿಶ್ರಣ ಮಾಡಿದ್ರೆ, ಉದಾಹರಣೆಗೆ ಅಕ್ಕಿ ಮತ್ತು ಕಲ್ಲು ಅಥವಾ ರಾಗಿ ಮತ್ತು ಕಲ್ಲು, ಈ ಥರ ಎರಡು ಪದಾರ್ಥಗಳು ಮಿಶ್ರಣ ಆಗಿದ್ರೆ ಅದನ್ನು ಕೂಡ ನಾನು ಏನು ಮಾಡ್ಬೋದು, ಮತ್ತೆ ಅದನ್ನು ಸೆಪ್ರೇಟ್ ಮಾಡ್ಬೋದು. ಅಕ್ಕಿ ಮತ್ತು ಕಲ್ಲನ್ನು ನಾನು ಏನು ಮಾಡ್ಬೋದು, ಸೆಪ್ರೇಟ್ ಮಾಡ್ಬೋದು. ಆದ್ದರಿಂದ ಇದು ಒಂದು ಭೌತ ಬದಲಾವಣೆ ಅಂತ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ಫಿಸಿಕಲ್ ಡಿಫಾರ್ಮೇಷನ್ ಆದಾಗಲೂ ಕೂಡ, ಯಾವುದಾದ್ರೂ ಒಂದು ವಸ್ತುವನ್ನು ಕತ್ತರಿಸಿದಾಗ ಅದರಲ್ಲಿ ಯಾವುದೇ ಒಂದು ಹೊಸ ಒಂದು ಪದಾರ್ಥ ಉತ್ಪತ್ತಿ ಆಗಿಲ್ಲ, ಆದರೆ ಅದೇ ಒಂದು ಪದಾರ್ಥದ ಆಕಾರ ಬದಲಾಗಿದೆ. ಬಲೂನ್ ಊದೋದಿರ್ಬೋದು, ಬಲೂನು ಬರ್ಸ್ಟ್ ಆಗೋದಿರ್ಬೋದು. ಊದೋದು ಒಂದು ಭೌತ ಬದಲಾವಣೆ ಅಂತ ಹೇಳ್ಬೋದು. ಬಲೂನ್ ಬರ್ಸ್ಟ್ ಆದರೂ ಕೂಡ, ಅಂದರೆ ಒಡೆದೋದ್ರೂ ಕೂಡ ಅಲ್ಲೂ ಕೂಡ ಯಾವುದೇ ಒಂದು ಹೊಸ ವಸ್ತು ಉತ್ಪತ್ತಿ ಆಗದೇ ಇರೋದ್ರಿಂದ ಇದು ಕೂಡ ಒಂದು ಭೌತ ಬದಲಾವಣೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದ್ರಾವಣಗಳ ತಯಾರಿಕೆಯನ್ನು ಕೂಡ ನಾವು ಭೌತ ಬದಲಾವಣೆ ಅಂತ ಹೇಳ್ಬೋದು. ಉದಾಹರಣೆಗೆ ಉಪ್ಪು ನೀರಿದೆ, ಈ ಉಪ್ಪು ನೀರನ್ನು ನಾವು ಉಪ್ಪನ್ನು ಏನು ಮಾಡ್ಬೋದು, ಸೆಪ್ರೇಟ್ ಮಾಡ್ತೀವಿ.
ಮಾಡ್ತೀವಿ. ಯಾವ ಒಂದು ಮೆಥಡಲ್ಲಿ ಸಪ್ರೇಟ್ ಮಾಡ್ತೀವಿ ಅಂತ ಆದರೆ ಕ್ರಿಸ್ಟಲೈಸೇಷನ್, ಸ್ಫಟಿಕೀಕರಣ. ಈ ಒಂದು ಮೆಥಡಿಂದ ನಾವು ಉಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡೋಕ್ಕಾಗ್ತಿರೋದ್ರಿಂದ ಈ ಒಂದು ಬದಲಾವಣೆಯನ್ನು ಕೂಡ ನಾವು ಭೌತ ಬದಲಾವಣೆ ಅಂತ ಹೇಳ್ಬೋದು. ಈ ದಿನನಿತ್ಯ ಜೀವನದಲ್ಲಿ ರಾಸಾಯನಿಕ ಬದಲಾವಣೆಯನ್ನು ನೋಡೋಣ. ಅಂದರೆ ರಾಸಾಯನಿಕ ಬದಲಾವಣೆ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಎಲ್ಲೆಲ್ಲಿ ಆ ಒಂದು ರಾಸಾಯನಿಕ ಬದಲಾವಣೆ ಇದೆ ಮತ್ತು ಯಾವಾಗ ಆ ಒಂದು ಬದಲಾವಣೆ ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು ಅಂತ ಅಂದರೆ, ಯಾವುದೇ ಒಂದು ವಸ್ತುವಿನ ಪದಾರ್ಥದ ತಾಪಮಾನದಲ್ಲಿ ಬದಲಾವಣೆ ಆಗ್ತಿದೆ ಅಂತ ಅಂದರೆ ಆಗ ನಾವು ಇದನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಉದಾಹರಣೆಗೆ ಯಾವುದೋ ಒಂದು ಪೇಪರನ್ನು ತಗೊತೀನಿ, ಆ ಪೇಪರನ್ನು ಸುಟ್ಟಾಗ ಏನಾಗ್ತಿದೆ, ಒಂದು ಹೊಸ ವಸ್ತು ಉತ್ಪತ್ತಿ ಆಗ್ತಾ ಇದೆ, ಅದ್ರ ಜೊತೆಗೆ ಅದರ ತಾಪಮಾನದಲ್ಲೂ ಕೂಡ ಬದಲಾವಣೆ ಆಗ್ತಿದೆ. ಈ ಬದಲಾವಣೆಯನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಮತ್ತು ಆ ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಇವಾಗ ಬನಾನಾ ಇದೆ, ಬನಾನಾ ಕಾಯಿ ಹಣ್ಣಾಗ್ತಾ ಇದೆ ಅಂದರೆ ಅದರಲ್ಲೂ ಕೂಡ ರಾಸಾಯನಿಕ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆ ವಸ್ತು ಹೊಸ ವಸ್ತುವನ್ನು ಉತ್ಪತ್ತಿ ಮಾಡ್ತಾ ಇದೆ. ಇಲ್ಲಿ ಒಂದು ಕಟ್ಟಿಗೆ ಇದೆ, ಈ ಕಟ್ಟಿಗೆಯನ್ನು ಸುಟ್ಟಾಗ ಅದು ಬೂದಿಯಾಗಿ ಬದಲಾಗ್ತಾ ಇದೆ. ಇಲ್ಲಿ ಒಂದು ಹೊಸ ವಸ್ತುನೇ ಉತ್ಪತ್ತಿ ಆಗ್ತಾ ಇರೋದ್ರಿಂದ ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಮತ್ತು ಆ ವಸ್ತುವಿನ ಮತ್ತೆ ನಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಗೇಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗ್ತಾ ಇದೆ. ಅಗರಬತ್ತಿ ಇದೆ ಅಂತ ತಗೊಂಡ್ರೆ ಆ ಅಗರಬತ್ತಿ ಇರ್ಬೋದು, ಇಲ್ಲ ಕರ್ಪೂರ ಇರ್ಬೋದು. ಆ ಕರ್ಪೂರವನ್ನು ಉರಿಸಿದಾಗ ಏನಾಗ್ತಿದೆ, ಆ ಕರ್ಪೂರದಿಂದ ಅನಿಲ ಬಿಡುಗಡೆ ಆಗ್ತಾ ಇದೆ. ಸೊ ಯಾವುದೇ ಒಂದು ಬದಲಾವಣೆಯಲ್ಲಿ ಅನಿಲ ಬಿಡುಗಡೆ ಆಗ್ತಾ ಇದೆ ಅಂದರೆ ಆ ಬದಲಾವಣೆಯನ್ನು ಕೂಡ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ತಾಪಮಾನದಲ್ಲಿ ಬದಲಾವಣೆ ಆಗ್ತಿರೋದನ್ನು ನಾವು ನೋಡ್ಬೋದು. ಈ ಒಂದು ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಒಂದು ರಾಸಾಯನಿಕ ಪ್ರಕ್ರಿಯೆಗೆ ಒಳಗೊಂಡಿದೆ ಅಂದರೆ ಆ ಬದಲಾವಣೆಯನ್ನು ಕೂಡ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನಾವು ಕೆಮಿಕಲ್ ಚೇಂಜಸ್ ಏನು ನೋಡ್ತಾ ಇದ್ದೀವಿ, ಪಟಾಕಿ ಹೊಡೆಯೋದಿರ್ಬೋದು. ಈ ಪಟಾಕಿ ಹೊಡೆದಾಗ ಏನಾಗುತ್ತೆ, ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ, ತಾಪಮಾನದಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ಮತ್ತೆ ಇನ್ನೇನಾಗ್ತಾ ಇದೆ ಅಂತ ಅಂದರೆ ಒಂದು ಅನಿಲ ಬಿಡುಗಡೆ ಕೂಡ ಆಗ್ತಾ ಇದೆ. ಮತ್ತು ಆ ಒಂದು ಹಣ್ಣು ಕೊಳಿತಾ ಇದೆ ಅಂದರೆ ಅದರಲ್ಲೂ ಕೂಡ ಏನು ಬಣ್ಣದಲ್ಲಿ ಬದಲಾವಣೆ ಆಗ್ತಿರೋದನ್ನು ನಾವು ನೋಡ್ಬೋದು. ಈ ಬದಲಾವಣೆಗಳನ್ನು ನಾವು ರಾಸಾಯನಿಕ ಬದಲಾವಣೆಗಳು ಅಂತ ಹೇಳ್ಬೋದು. ಈ ಎರಡು ಬದಲಾವಣೆಗಳನ್ನು ನಾವು ಒಂದೇ ಚಟುವಟಿಕೆಯಲ್ಲಿ ನಾವು ನೋಡ್ಬೋದು. ಇಲ್ಲಿ ಮೇಣದ ಬತ್ತಿ ಉರಿತಾ ಇದೆ. ಈ ಮೇಣ ಏನಿದೆ, ಆ ಹೀಟ್ ಎನರ್ಜಿಯನ್ನು ಕೊಟ್ಟಾಗ ಅಂದರೆ ಏನಾಗ್ತಾ ಇದೆ, ಆ ಮೇಣ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟ್ಗೆ ಹೋಗ್ತಾ ಇದೆ, ಅಂದರೆ ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗ್ತಾ ಇದೆ. ಈ ಒಂದು ಬದಲಾವಣೆಯನ್ನು ನಾವೇನಂತ ಹೇಳ್ಬೋದು, ಯಾವುದೇ ಒಂದು ಹೊಸ ವಸ್ತು ಉತ್ಪತ್ತಿ ಆಗಿಲ್ಲ, ಅಲ್ಲಿ ಆ ಮೇಣನೇ ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಹೋಗ್ತಾ ಇದೆ. ಆದ್ದರಿಂದ ಇದನ್ನು ನಾವು ಒಂದು ಭೌತ ಬದಲಾವಣೆ ಅಂತ ಹೇಳ್ಬೋದು. ಆದರೆ ಆ ಮೇಣದ ಬತ್ತಿ ಏನಿದೆ, ಆ ಬತ್ತಿ ಉರಿಬೇಕಾದ್ರೆ ಏನಾಗ್ತಾ ಇದೆ, ಮೇಣದ ಬತ್ತಿ ಮತ್ತು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ರಿಲೀಸ್ ಮಾಡ್ತಾ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ರಿಲೀಸ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಅನಿಲದ ಬಿಡುಗಡೆ ಆಗ್ತಾ ಇರೋದ್ರಿಂದ ಇದು ಒಂದು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು. ಈ ಚಟುವಟಿಕೆ ಹೆಸರು ಎಕ್ಸ್ಪೆರಿಮೆಂಟ್ ಸ್ಟೇಷನ್. ಇಲ್ಲೇನಾಗುತ್ತೆ ಅಂದರೆ ಒಂದು ಹಲವಾರು ಸ್ಟೇಷನ್ಗಳನ್ನು ನಾವು ತೊಗೋಬೇಕಾಗತ್ತೆ. ಸ್ಟೇಷನ್ 1, ಸ್ಟೇಷನ್ 2, ಸ್ಟೇಷನ್ 3, ಸ್ಟೇಷನ್ 4, ಸ್ಟೇಷನ್ 5, ಸ್ಟೇಷನ್ 6 ಅಂತ ಈ ರೀತಿ ಡೆಸ್ಕ್ಗಳನ್ನ ನಾವು ಸ್ಟೇಷನ್ಸ್ ಆಗಿ ಮಾಡ್ಕೋಬೋದು. ಒಂದೊಂದು ಸ್ಟೇಷನಲ್ಲಿ ಒಂದು ಮಗು ಅಥವಾ ಒಂದು 2-3 ಜನ ಮಕ್ಕಳನ್ನ ಇರಿಸ್ಬೋದು. ಇದು ಮಕ್ಕಳಿಗೆ ಬೇಗ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಚಟುವಟಿಕೆ ಅಷ್ಟೆ. ಸೊ ಇರಿಸಬಹುದಾಗಿದೆ. ಪ್ರತಿಯೊಂದು ಸ್ಟೇಷನ್ಗೂ ನಾವು ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿರಬೇಕಾಗತ್ತೆ. ಅದಾದಮೇಲೆ ನಾವು ಅದು ಯಾವ ರೀತಿ ಮಾಡೋದು, ಅದರ ವಿಧಾನ ಏನು ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಮೊದಲನೇ ಸ್ಟೇಷನ್ಗೆ ನಾವು ಕೊಡುವಂಥ ವಸ್ತುಗಳು ಕಾರ್ನ್ಸ್ಟಾರ್ಚ್, ಚಮಚ ಮತ್ತು ಒಂದು ನೀರು ತುಂಬಿರುವಂಥ ಕೆಲವೊಂದು ಬೀಕರ್ಗಳು. ಎರಡನೇ ಸ್ಟೇಷನ್ಗೆ ನಾವು ಹಾಲು ತುಂಬಿರುವಂಥ ಬೀಕರ್ ಕೊಡ್ತೀವಿ, ವಿನೆಗರ್ ಕೊಟ್ಟಿರ್ತೀವಿ, ಹಾಗೆ ಚಮಚ ಕೊಟ್ಟಿರ್ತೀವಿ. ಮೂರನೇ ಸ್ಟೇಷನಲ್ಲಿ ಒಂದು ಅಲ್ಯೂಮಿನಿಯಂ ಫಾಯಿಲ್ನ ಇಟ್ಟಿರ್ತೀವಿ. ಅದೇ ರೀತಿ 4ನೇ ಸ್ಟೇಷನಲ್ಲಿ ಬಲೂನ್, ವಿನೆಗರ್, ಬೇಕಿಂಗ್ ಸೋಡಾನ ಇಟ್ಟಿರಬೇಕು. 5ನೇ ಸ್ಟೇಷನಲ್ಲಿ ಸೇಬು ಅಥವಾ ಒಂದು ಬದನೆಕಾಯಿನ ಇಟ್ಟಿರ್ತೀವಿ. 6ನೇ ಸ್ಟೇಷನ್ಗೆ ಅಡಿಗೆ ಸೋಡಾ, ಒಂದು ನಿಂಬೆ ರಸ, ಒಂದು 25 ml ಅಷ್ಟು ಇರುವಂಥ ನಿಂಬೆ ರಸ ಇರುವಂಥ ಒಂದು ಬೀಕರ್ನ ಇಟ್ಟಿರ್ತೀವಿ. ಹಾಗೆ ಚಮಚ ಇಟ್ಟಿರ್ತೀವಿ, ಜೊತೆಗೆ ತಾಪಮಾಪಕ. ಇವೆಲ್ಲವುಗಳನ್ನ ಅರೇಂಜ್ ಮಾಡಿದ್ಮೇಲೆ ನಾವು ಅಲ್ಲಿರೋವಂಥ ಮಕ್ಕಳಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗಬೇಕು. ಮೊದಲನೇ ಸ್ಟೇಷನಲ್ಲಿರೋವಂಥ ಮಗು ಅಥವಾ ಮಕ್ಕಳು
ಕಾರ್ನ್ ಸ್ಟಾರ್ಚನ್ನು ಏನು ಕೊಟ್ಟಿರ್ತೀವಿ ಕಾರ್ನ್ ಸ್ಟಾರ್ಚು ಅದನ್ನು ನೀರಿಗೆ ಚೆನ್ನಾಗಿ ಹಾಕಿ ಮಿಶ್ರಣ ಮಾಡಿಟ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಬೆರೆಸಿ ಆ ಮಿಶ್ರಣವನ್ನು ವೀಕ್ಷಿಸೋಕ್ಕೆ ಹೇಳಬೇಕಾಗತ್ತೆ. ಅದಕ್ಕೆ ಒಂದು ಟಾರ್ಚ್ನ ಕೂಡ ನಾವು ಕೊಡ್ಬೋದು. ಆ ಟಾರ್ಚನ್ನು ಇಟ್ಕೊಂಡು ಆ ಮಿಶ್ರಣವನ್ನು ವೀಕ್ಷಿಸಬೇಕು. ವೀಕ್ಷಿಸಿದ ಮೇಲೆ ಅಲ್ಲಿ ಏನೋ ಒಂದು ಬದಲಾವಣೆ ಆಗಿರುತ್ತಲ್ಲ, ಆ ಬದಲಾವಣೆ ಏನು ಅಂತ ಅವರು ಅವಲೋಕಿಸಬೇಕಾಗತ್ತೆ. ಇದೇ ರೀತಿ ಸ್ಟೇಷನ್ 2 ಅಲ್ಲಿರುವಂಥ ಮಕ್ಕಳು ಕೂಡ ಮಾಡ್ತಾರೆ. ನಾವು ಕೊಟ್ಟಿರುವಂಥ ಹಾಲು ಮತ್ತು ವಿನೆಗರ್ನ ಚೆನ್ನಾಗಿ ಬೆರೆಸ್ತಾರೆ. ಬೆರೆಸ ಮೇಲೆ ಯಾವ ರೀತಿ ಬದಲಾವಣೆ ಇಲ್ಲಾಗಿದೆ ಅನ್ನೋದು ಕೂಡ ಗಮನಿಸಿ ಅವರು ನೋಟ್ ಡೌನ್ ಮಾಡ್ಕೊತಾರೆ. ಇದೇ ರೀತಿ 3ನೇ ಸ್ಟೇಷನಲ್ಲಿರುವಂಥ ಮಗು ಕೂಡ ಮಾಡುತ್ತೆ. ನಾವು ಅವ್ರಿಗೆ ಅಲ್ಯೂಮಿನಿಯಂ ಫಾಯಿಲ್ ಕೊಟ್ಟಿದ್ವಲ್ಲ, ಸೊ ಅಲ್ಯೂಮಿನಿಯಂ ಫಾಯಿಲಿಂದ ಒಂದು ಚಿಕ್ಕ ದೋಣಿಯನ್ನು ನಿರ್ಮಿಸಿ ಅಂತ ಹೇಳಿ ಇದು ಯಾವ ರೀತಿಯಾದ ಬದಲಾವಣೆ, ಅದನ್ನು ಮತ್ತೆ ಮಡಚಿರುವಂಥ ದೋಣಿ ಅಥವಾ ಮಾಡಿರುವಂಥ ದೋಣಿಯನ್ನು ವಾಪಸ್ ತೆಗೆಯೋದಕ್ಕೆ, ಲೈಕ್ ಆ ಪೇಪರ್ನ ವಾಪಸ್ ತೆಗೆಯೋದಕ್ಕೆ ಹೇಳಬಹುದಾಗಿದೆ ನಾವಿಲ್ಲಿ. ಸೊ ಈ ರೀತಿ ಮಾಡಿದ್ಮೇಲೆ ಇಲ್ಲಿ ಅವರು ಅವಲೋಕನ ಮಾಡಿ ಇದೇ ರೀತಿ 4ನೇ ಸ್ಟೇಷನಲ್ಲಿ ನಾವು ಬಲೂನ್ ಕೊಟ್ಟಿದ್ವಿ, ವಿನೆಗರ್ ಕೊಟ್ಟಿದ್ವಿ. ಸೊ ಈ ಬಲೂನ್ನಲ್ಲಿ ವಿನೆಗರ್ನ ಹಾಕಿ ಬೇಕಿಂಗ್ ಸೋಡಾನ ಚೆನ್ನಾಗಿ ಹಾಕಿ ತುಂಬಿ ಅದನ್ನು ಬ್ಲಾಸ್ಟ್ ಮಾಡಬೇಕಾಗುತ್ತೆ, ಸ್ಫೋಟಿಸ್ತಾರೆ ಅವರು ಆ್ಯಕ್ಚುಲಿ. ಸೊ ಇಲ್ಲೂ ಕೂಡ ಆ್ಯಕ್ಚುಲಿ ನಮಗೆ ಭೌತ ಬದಲಾವಣೆಯೂ ಆಗ್ತಿರುತ್ತೆ, ರಾಸಾಯನಿಕ ಬದಲಾವಣೆ ಆಗ್ತಿರುತ್ತೆ. ಅದನ್ನು ಮಕ್ಕಳು ಕಂಡುಹಿಡಿಬೇಕು ಯಾವ ಸ್ಟೇಜಲ್ಲಿ ಏನಾಗ್ತಿದೆ ಅಂತ. ಅದಕ್ಕೆ ಈ ಒಂದು ಚಟುವಟಿಕೆ ತಗೊಂಡಿರೋದು. ಮತ್ತು ಸ್ಟೇಷನ್ 5ರಲ್ಲೂ ಅಷ್ಟೇ ನಾವು ಸೇಬು ಅಥವಾ ಬದನೆಕಾಯಿ ಏನಿದೆ ಅದನ್ನು ಕಟ್ ಮಾಡೋದಕ್ಕೆ ಹೇಳಬೇಕು. ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಟು ಏನಾಗಿದೆ, ಏನು ಬದಲಾವಣೆ ಆಗಿದೆ ಮತ್ತು ಅದು ಯಾವ ರೀತಿಯಾದ ಬದಲಾವಣೆ. ಹಾಗೆ ಸ್ಟೇಷನ್ 6 ಅಷ್ಟೇ ಅಡುಗೆ ಸೋಡಾ ಏನು ಕೊಟ್ಟಿರ್ತೀವಿ ನಾವು, ಆ ಅಡುಗೆ ಸೋಡಕ್ಕೆ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾರೆ. ಆಮೇಲೆ ಒಂದೊಂದು ನಿಮಿಷಕ್ಕೆ, ಒಂದು 5 ನಿಮಿಷದವರೆಗೂ ಒಂದೊಂದು ನಿಮಿಷಕ್ಕೂ ತಾಪಮಾಪಕದಿಂದ ತಾಪವನ್ನು ಅವರು ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ. ಅವಲೋಕಿಸ್ಕೊಂಡು ಏನಾಗ್ತಿದೆ ಇಲ್ಲಿ, ಏನು ಚೇಂಜ್ ಆಗ್ತಿದೆ ಅನ್ನೋದನ್ನೆಲ್ಲ ನೋಡಿಬಿಟ್ಟು, ಈಗ ಮೊದಲೇ ನಾವು ಹೇಳಿದ್ವಲ್ಲ ಯಾವಾಗ ಭೌತ ಬದಲಾವಣೆ, ಯಾವಾಗ ರಾಸಾಯನಿಕ ಬದಲಾವಣೆ, ಅದನ್ನೆಲ್ಲ ಅವರು ಕನೆಕ್ಟ್ ಮಾಡ್ತಾ ಬರ್ತಾರೆ. ಓ ಇದಾಗ್ತಿದೆ, ಸೊ ಇದನ್ನು ನಾನು ಭೌತ ಬದಲಾವಣೆ ಅಂತ ಹೇಳ್ಬೋದು, ಈ ಥರ ಆಗ್ತಿದೆ, ಸೊ ಇದನ್ನು ನಾನು ರಾಸಾಯನಿಕ ಅಂತ ಹೇಳಬಹುದು ಅನ್ನೋದಕ್ಕೆ ಅವರು ಒಂದು ಕನೆಕ್ಟಿವಿಟಿನ ಅವರೇ ತಗೊಂಡು ನಮಗೆ ಉತ್ತರಗಳನ್ನು ಕೊಡಬಹುದಾಗಿದೆ. ಇಲ್ಲಿ ನಾವು ಕೆಲವೊಂದು ಉದಾಹರಣೆಗಳನ್ನು ತಗೊಂಡಿದ್ವಿ, ಇದನ್ನೇ ತಗೋಬೇಕಂತಿಲ್ಲ, ಬೇರೆ ಯಾವುದೇ ಸುಲಭವಾಗಿರುವಂಥದ್ದು ಉದಾಹರಣೆಗಳನ್ನು ಬೇಕಾದರೂ ತೆಗೆದುಕೊಳ್ಬಹುದಾಗಿದೆ. ಸೊ ಇಷ್ಟೊತ್ತು ನಾವು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ವಲ್ಲ, ಅದಕ್ಕೊಂದು ಇಲ್ಲಿ ಚಿಕ್ಕ ಪಟ್ಟಿ ಇದೆ. ಸೊ ಭೌತ ಬದಲಾವಣೆ ಅಂತ ಹೇಳೋದಕ್ಕೆ ನಾವು ಏನೆಲ್ಲ ಗಮನಿಸಬೇಕಾಗತ್ತೆ ಅಂದರೆ, ಇಲ್ಲಿ ಆಕಾರ ಅಥವಾ ಗಾತ್ರ ಇದರಲ್ಲಿ ಮಾತ್ರ ಚೇಂಜ್ ಆಗ್ತಿದೆಯಾ ಅಥವಾ ಬದಲಾವಣೆ ಆಗ್ತಿದೆಯಾ ಅಂತ ನೋಡಿದ್ರೆ, ಅಥವಾ ಮಿಶ್ರಣ ಮಾತ್ರ ಆಗಿದೆಯಾ, ಬರೀ ಮಿಶ್ರಣ ಆಗ್ತಿದೆಯಾ ನಾವು ಮಾಡಿರೋದ್ರಿಂದ, ಇನ್ನೇನು ಬೇರೆ ಯಾವುದೇ ಬದಲಾವಣೆ ಇಲ್ಲದೆ ಬರೀ ಮಿಶ್ರಣ ಆಗ್ತಿದೆಯಾ, ಮತ್ತು ಬರೀ ಸ್ಥಿತಿ ಚೇಂಜ್ ಆಗ್ತಿದೆಯಾ, ಸ್ಥಿತಿ ಮಾತ್ರ ಬದಲಾವಣೆ ಆಗ್ತಿದೆಯಾ, ಅಂದರೆ ಘನದಿಂದ ದ್ರವ ಆಗ್ತಿದೆಯಾ ಅಥವಾ ದ್ರವದಿಂದ ಅನಿಲ ಆಗ್ತಿದೆಯಾ ಅಂತ ಮಾತ್ರ ಗಮನಿಸ್ತೀವಿ. ಹಾಗೆ ಪರಾವರ್ತಿಸಗೊಳ್ಬೋದಾ ಅಂತಲೂ ನೋಡಬಹುದಾಗಿದೆ. ಅದೇ ರೀತಿ ಇಲ್ಲಿ ಪದಾರ್ಥವಾಗಿಯೇ ಮೊದಲು ನಾವೇನು ಪದಾರ್ಥಗಳು ತೊಗೊಂಡಿದ್ವಿ ಅದೇ ಪದಾರ್ಥಗಳು ಹಾಗೆ ಇದೆಯಾ, ತನ್ನ ಗುಣಲಕ್ಷಣಗಳನ್ನು ಹಾಗೆ ಇಟ್ಕೊಂಡಿದೆಯಾ ಅದನ್ನು ಅಂತ ನೋಡಬಹುದಾಗಿದೆ. ಇವೆಲ್ಲದರಲ್ಲಿ ನಾವು ಯಾವುದಕ್ಕಾದರೂ ಒಂದಕ್ಕೆ ಎಸ್ ಅಥವಾ ಒಂದು ಮಲ್ಟಿಪಲ್ಸ್ ಬೇರೆ ಬೇರೆಗಳಿಗೂ ಕೂಡ ಎಸ್ ಹೌದು ಅಂತ ಹೇಳೋದಾದರೆ, ಒಟ್ಟಾರೆಯಾಗಿ ಈ ಬದಲಾವಣೆ ಭೌತ ಬದಲಾವಣೆ ಅಂತ ನಾವು ಹೇಳಬಹುದಾಗಿದೆ. ಅದೇ ರೀತಿ ರಾಸಾಯನಿಕ ನಾವು ಆಲ್ರೆಡಿ ನೋಡಿದ್ವಿ, ಅಲ್ಲಿ ನಮ್ಗೆ ಯಾವುದಾದ್ರೂ ಒಂದು ಹೊಸ ಪದಾರ್ಥ ಸೃಷ್ಟಿಯಾಗಿರಬೇಕಾಗತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಅನಿಲವನ್ನು ಅದು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಪ್ರೆಸಿಪಿಟೇಷನ್ ಅನ್ನೋದು ಆಗಬೇಕಾಗತ್ತೆ, ಅವಕ್ಷೇಪ ಅನ್ನೋದು ರೂಪಿಸ್ಕೊಳ್ಳಬೇಕಾಗತ್ತೆ. ಅಥವಾ ಅಲ್ಲಿ ತಾಪದಲ್ಲಿ ಕೆಲವೊಂದು ಬದಲಾವಣೆ ನೋಡಬಹುದಾಗಿದೆ, ಅಥವಾ ಬಣ್ಣದಲ್ಲಿ ಬದಲಾವಣೆ ಆಗಬಹುದು, ಅಥವಾ ಹೊಸ ವಾಸನೆ ಇರಬಹುದು, ಅದು ಉತ್ಪತ್ತಿ ಆಗ್ಬೋದು, ಅಥವಾ ಅದು ಪರಾವರ್ತಿಸಗೊಳಿಸೋಕ್ಕೆ ಆಗೋದೇ ಇರೋವಂಥ ಒಂದು ಬದಲಾವಣೆ ಆಗ್ಬೋದು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗ್ಬೋದು ಅಥವಾ 2-3 ಸ್ಯಾಟಿಸ್ಫೈ ಕೂಡ ಆಗಬಹುದು. ಇದಕ್ಕೆಲ್ಲ ಹೌದು ಅಂತ ಬಂದರೆ ಉತ್ತರ ನಾವು ಹಾಗಾದರೆ ಇದು ರಾಸಾಯನಿಕ ಬದಲಾವಣೆ ಅಂತ ನಾವು ಹೇಳಬಹುದಾಗಿದೆ. ಇಟ್ಸ್ ಜಸ್ಟ್ ಒಂದು ಚಿಕ್ಕ ಲಿಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಏನಂದರೆ, ಯಾವುದೋ ಒಂದು ಪ್ರಾಪರ್ಟಿ, ಅದು ಕೆಮಿಕಲ್ ಆಗಿರ್ಬೋದು ಅಥವಾ ಫಿಸಿಕಲ್ ಚೇಂಜ್, ಅಂದರೆ ಭೌತ ಅಥವಾ ರಾಸಾಯನಿಕ ಬದಲಾವಣೆ ಯಾವುದೇ ಆದಲ್ಲಿ ಕೂಡ ಒಂದು ಗುಣಲಕ್ಷಣ ಯಾವತ್ತೂ ಬದಲಾಗುವುದಿಲ್ಲ, ಯಾವಾಗಲೂ ಬದಲಾಗುವುದಿಲ್ಲ. ಅದು ಯಾವುದು ಅಂತ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಕೆಲವೊಂದು ಆಪ್ಷನ್ಸ್ನ ನೋಡಿದಾಗ ಇದರಲ್ಲಿ ನಮಗೆ ಮಾಸ್ ಅಂದರೆ ದ್ರವ್ಯರಾಶಿ ಅನ್ನೋದು ಯಾವ ಬದಲಾವಣೆಯಲ್ಲಿಯೂ ಕೂಡ
ಬದಲಾಗೋದಿಲ್ಲ. ಸೊ ಮಾಸ್ ಅನ್ನೋದು ನಮಗೆ ಯಾವತ್ತೂ ಚೇಂಜ್ ಆಗಲ್ಲ. ಯಾಕೆಂದರೆ ನಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನೋದು ನಮ್ಗೆ ಏನು ಹೇಳುತ್ತೆ ಅಂದರೆ, ಯಾವಾಗಲೂ ಯಾವುದೇ ಒಂದು ಚೇಂಜ್ ಆದಾಗಲೂ ಕೂಡ ಮಾಸ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಡೆಸ್ಟ್ರಾಯ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದನ್ನು ನೋಡುವ. ಈಗ ಪದಾರ್ಥಗಳನ್ನು ಏಕೆ ವರ್ಗೀಕರಿಸುತ್ತೇವೆ? ನಮ್ಮ ಸುತ್ತಮುತ್ತಲಿನ ವಸ್ತುಗಳು ವಿವಿಧ ಆಕಾರ, ಬಣ್ಣ ಮತ್ತು ಉಪಯೋಗಗಳನ್ನು ಹೊಂದಿವೆ. ನಮ್ಮ ಸುತ್ತಲಿನ ಎಲ್ಲ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ. ನಾವು ನಿತ್ಯ ಜೀವನದಲ್ಲಿ ನಮ್ಮ ಅನುಕೂಲಕ್ಕಾಗಿ ಆಗಾಗ ವರ್ಗೀಕರಿಸುತ್ತೇವೆ ಅಥವಾ ಗುಂಪು ಮಾಡುತ್ತೇವೆ. ಹೀಗೆ ಮಾಡುವುದರಿಂದ ಒಂದೇ ರೀತಿಯ ಅಥವಾ ಗುಣದ ಪದಾರ್ಥಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ, ಅಥವಾ ಆ ಗುಣಗಳಲ್ಲಿ ಯಾವುದಾದರೂ ನಮೂನೆಯನ್ನು ಗುರುತಿಸಲು ಅನುಕೂಲವಾಗುತ್ತದೆ. ಈಗ ಒಂದು ಆ್ಯಕ್ಟಿವಿಟಿ ನೋಡುವ. ಮಕ್ಕಳಿಗೆ ನಾವು ಈ ಸಾಮಾನುಗಳನ್ನು ಸರಿಯಾಗಿ ನೋಡಿ ತರಲು ಹೇಳಬೇಕು. ಅದು ಯಾವುವು? ಈಗ ಮರದಿಂದ ಮಾಡಲ್ಪಟ್ಟ ಪದಾರ್ಥಗಳು, ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟ ಪದಾರ್ಥಗಳು, ಕಾಗದದಿಂದ ಮಾಡಲ್ಪಟ್ಟ ಪದಾರ್ಥಗಳು, ದ್ರವದಿಂದ ಮಾಡಲ್ಪಟ್ಟ ಪದಾರ್ಥಗಳು, ಹೊಳೆಯುವ ಪದಾರ್ಥಗಳು, ತರಕಾರಿ ಅಥವಾ ಎಲೆಗಳು, ಧಾನ್ಯಗಳು ಮತ್ತು ಕಾಳುಗಳು, ಹಾಗೂ ಲೋಹಗಳಿಂದ ಮಾಡಲ್ಪಟ್ಟ ಪದಾರ್ಥಗಳು. ಈಗ ಮಕ್ಕಳನ್ನು ಒಂದೊಂದು ತಂಡವಾಗಿಸಿ ಒಂದೊಂದು ತಂಡಕ್ಕೂ ಈ ವಸ್ತುಗಳನ್ನು ಸರಿಯಾಗಿ ನೋಡಿ ಪರಾಮರ್ಶಿಸಿ ವಿಂಗಡಿಸಲು ಹೇಳಬೇಕು. ಈ ಎಲ್ಲ ವಸ್ತುಗಳನ್ನು ತಂದು ನಮ್ಮ ಕ್ಲಾಸ್ ರೂಮಿನಲ್ಲಿ ಅಥವಾ ಶಾಲೆಯಲ್ಲಿಟ್ಟು ಈ ಆ್ಯಕ್ಟಿವಿಟಿಯನ್ನು ಮಾಡಬೇಕು. ಈಗ ಮೊದಲನೇ ತಂಡ ಯಾವ ರೀತಿ ವರ್ಗೀಕರಿಸಬೇಕು ಅಂದರೆ, ಕಠಿಣ ಮತ್ತು ಮೃದು ಈ ರೀತಿ ವಿಂಗಡಣೆ ಮಾಡ್ಬೋದು. ಇನ್ನೊಂದು ತಂಡ ಅಪಾರದರ್ಶಕ, ಮಿತಪಾರದರ್ಶಕ ಹಾಗೂ ಪಾರದರ್ಶಕವಾಗಿ ವಿಂಗಡಣೆ ಮಾಡಬೇಕು. ಇನ್ನೊಂದು ತಂಡ ನೀರಿನಲ್ಲಿ ತೇಲುವ ವಸ್ತುಗಳು ಹಾಗೂ ಮುಳುಗುವ ವಸ್ತುಗಳು ಈ ರೀತಿ ವಿಂಗಡಣೆ ಮಾಡ್ಬೋದು. ಇನ್ನೊಂದು ತಂಡ ಕರಗುವ ವಸ್ತುಗಳು ಹಾಗೂ ಕರಗದ ವಸ್ತುಗಳು ಈ ರೀತಿ ವಿಂಗಡಣೆ ಮಾಡ್ಬೋದು. ಇನ್ನೊಂದು ತಂಡ ಹೊಳೆಯುವ ಮತ್ತು ಹೊಳೆಯದ ಪದಾರ್ಥಗಳನ್ನು ವಿಂಗಡಣೆ ಮಾಡ್ಬೋದು. ಇದು ಒಂದು ಉದಾಹರಣೆ. ಈಗ ಹೊಳೆಯುವ ವಸ್ತುಗಳು ಹೇಗೆ ವಿಂಗಡಣೆ ಮಾಡೋದು, ಹೇಗೆ ನೋಡೋದು ಅದನ್ನು? ಈಗ ಇದನ್ನು ತಿಳಿಯಲು ಕೆಲವು ಪದಾರ್ಥಗಳನ್ನು ನೀವು ಉಜ್ಜಿ ಅಥವಾ ತುಂಡರಿಸಿಯೂ ನೋಡ್ಬೋದು. ಈ ರೀತಿ ಪರಾಮರ್ಶಿಸಿ ನೋಡಿದರೆ ನಿಮಗೆ ಸರಿಯಾಗಿ ಅರ್ಥವಾಗ್ತದೆ. ನೆಕ್ಸ್ಟ್ ಆ್ಯಕ್ಟಿವಿಟಿಯಲ್ಲಿ, ಒಂದು ಚಟುವಟಿಕೆಯಲ್ಲಿ ನಾವು ನಮ್ಮ ಮನೆಯ ತ್ಯಾಜ್ಯ ಕಸವನ್ನು ಏನಿರುತ್ತದೆ ಅದನ್ನು ವಿಂಗಡಣೆ ಮಾಡುವುದು. ಉದಾಹರಣೆಗೆ ಹಸಿ ಕಸ, ಒಣ ಕಸ ಈ ರೀತಿ ವಿಂಗಡಣೆ ಮಾಡ್ಬೋದು. ಇನ್ನು ಮಾಡಬೇಕಿದ್ದಲ್ಲಿ ಒಣ ಕಸದಲ್ಲಿ ಪ್ಲಾಸ್ಟಿಕ್ ಪದಾರ್ಥಗಳು, ಲೋಹದ ಪದಾರ್ಥಗಳು, ಗಾಜಿನ ಪದಾರ್ಥಗಳು, ಕಾಗದ ಅಥವಾ ಮರದಿಂದ ಮಾಡಿದ ಪದಾರ್ಥಗಳು ಈ ರೀತಿ ವಿಂಗಡಣೆ ಮಾಡ್ಬೋದು. ಇನ್ನೊಂದು ಡಬ್ಬದಲ್ಲಿ ವೈದ್ಯಕೀಯ ತ್ಯಾಜ್ಯ, ಉದಾಹರಣೆಗೆ ಸಿರಿಂಜ್ ಅಥವಾ ಅವಧಿ ಮೀರಿದ ಮಾತ್ರೆಗಳು ಈ ರೀತಿ ವಿಂಗಡಣೆ ಮಾಡ್ಬೋದು. ಇನ್ನೊಂದು ಡಬ್ಬದಲ್ಲಿ ಅಪಾಯಕಾರಿ ತ್ಯಾಜ್ಯ, ಉದಾಹರಣೆಗೆ ಕೀಟನಾಶಕಗಳು ಈ ರೀತಿಯೂ ವಿಂಗಡಣೆ ಮಾಡ್ಬೋದು. ಸೊ ಈ ರೀತಿ ವಿಂಗಡಣೆ ಮಾಡುವುದರಿಂದ ನಮಗೆ ತ್ಯಾಜ್ಯ ನಿರ್ವಹಣೆಗೆ ಬಹಳ ಅನುಕೂಲವಾಗುತ್ತದೆ ಹಾಗೂ ಮರುಬಳಕೆಯ ಪದಾರ್ಥಗಳನ್ನು ಮುಂದಿನ ಕಾರ್ಯವಿಧಾನಕ್ಕೆ ನಿರ್ವಹಿಸಲು ಅನುಕೂಲವಾಗುತ್ತದೆ. ಪದಾರ್ಥಗಳ ಬೇರ್ಪಡಿಸುವಿಕೆ ಏಕೆ ಬೇಕು, ಯಾಕೆ ನಮಗೆ ಅದರಿಂದ ಅವಶ್ಯಕತೆ ಏನಿದೆ ಅಂದರೆ, ಯಾವುದೇ ಒಂದು ಪದಾರ್ಥವನ್ನು ನಾವು ಬಳಸುವ ಮೊದಲು ಅದರಲ್ಲಿ ಮಿಶ್ರಗೊಳ್ಳುವಂಥ ಕೆಲವೊಂದು ಹಾನಿಕಾರಕ ಪದಾರ್ಥಗಳು ಕೂಡ ಅದರಲ್ಲಿ ಇರಬಹುದು. ಅಂಥ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನು ನಾವು ಬೇರ್ಪಡಿಸಲೇಬೇಕಾಗತ್ತೆ. ನಾವು ಇಲ್ಲೊಂದು ಚಟುವಟಿಕೆಯನ್ನು ನೋಡ್ಬೋದು. ಈ ಚಟುವಟಿಕೆ ನಮಗೆ ಮಿಶ್ರಣಗಳನ್ನು ಹೇಗೆ ಬೇರ್ಪಡಿಸುವುದು, ಯಾವ ವಿಧಾನಗಳನ್ನು ನಾವು ಅಲ್ಲಿ ಉಪಯೋಗಿಸ್ಬೋದು ಅನ್ನೋದಕ್ಕೆ ಉಪಯೋಗವಾಗಿದೆ. ಸೊ ಇಲ್ಲಿ ಅಗತ್ಯವಾಗಿರುವಂಥ ವಸ್ತುಗಳು ಯಾವುದು ಅಂದರೆ, ನಮಗೆ ಐರನ್ ಫಿಲ್ಲಿಂಗ್ಸ್ ಅಂತೀವಲ್ಲ ಅದು ಸ್ವಲ್ಪ ಬೇಕಾಗತ್ತೆ, ಹಾಗೆ ಗೋಧಿ ಬೇಕಾಗತ್ತೆ, ಸ್ವಲ್ಪ ಒಟ್ಟು ಅಸ್ಕ್ ಅಂತೀವಲ್ಲ ಅದು, ಹಾಗೆ ಗೋಲಿಗಳು ಅಥವಾ ಚಿಕ್ಕ ಚಿಕ್ಕ ಕಲ್ಲುಗಳಿದ್ರೂ ನಡೆಯುತ್ತೆ,
ಜೊತೆಗೆ ರವೆನ ತೊಗೊಂಡಿದ್ದೀವಿ. ಈ ಎಲ್ಲ ಪದಾರ್ಥಗಳನ್ನು ನಾವು ಒಂದು ಮಿಶ್ರಣ ಮಾಡಬೇಕಾಗತ್ತೆ. ಮಾಡಿದ ನಂತರ ನಾವೇ ಒಂದು ಕ್ವಶನ್ನ ಹಾಕ್ಕೋಬೋದು ಅಥವಾ ಕೇಳಬಹುದು, ಯಾವೆಲ್ಲ ವಿಧಾನಗಳನ್ನು ನಾವಿಲ್ಲಿ ಈ ಮಿಶ್ರಣದಲ್ಲಿ ಬಳಸಬಹುದು ಕೊಟ್ಟಿರುವಂಥ ಪದಾರ್ಥಗಳನ್ನು ಮತ್ತೆ ಬೇರ್ಪಡಿಸುವುದಕ್ಕೆ ಅಂತ ಕೇಳಿದಾಗ ಇಲ್ಲಿ ನಾವು ವಿವಿಧ ವಿಧಾನಗಳನ್ನು ಉಪಯೋಗಿಸಬೇಕಾಗತ್ತೆ. ಯಾಕಂದರೆ ನಮಗಿರುವಂಥದ್ದು ಬೇರೆ ಬೇರೆ ಪದಾರ್ಥಗಳಾಗಿರೋದ್ರಿಂದ ಮೊದಲಿಗೆ ನಾನು ಜರಡಿ ಹಿಡಿಯುವಿಕೆ ಅಂದರೆ ಸೀವಿಂಗ್ನ ಕೂಡ ನಾನಿಲ್ಲಿ ಯೂಸ್ ಮಾಡ್ಬೋದು. ಯಾಕೆಂದರೆ ರವೆ ಮತ್ತು ಗೋಧಿ ಇದೆಯಲ್ಲ, ಅದನ್ನು ಈಸಿಯಾಗಿ ನಾವು ಅದನ್ನು ಬೇರ್ಪಡಿಸಬಹುದಾಗಿದೆ ಸೀವಿಂಗ್ ಅಥವಾ ಜರಡಿ ಹಿಡಿಯುವಿಕೆ ನಾವು ಯೂಸ್ ಮಾಡಿದಾಗ. ಅದಾದಮೇಲೆ ಕಲ್ಲುಗಳು ಕೂಡ ಇರೋದ್ರಿಂದ ನಾವು ಅದಕ್ಕೆ ಹ್ಯಾಂಡ್ ಪಿಕ್ಕಿಂಗ್ ಅಥವಾ ಆರಿಸುವಿಕೆಯಿಂದ ಮಾಡ್ಬೋದಾಗಿದೆ. ನೆಕ್ಸ್ಟ್ ನಾವು ಅದಕ್ಕೆ ಒಟ್ಟಾಕಿದ್ವಲ್ಲ ಅಥವಾ ಅಸ್ಕಂತ ಏನಾಗ್ತೀವಿ ಅದನ್ನು ಈಸಿಯಾಗಿ ಬೇರ್ಪಡಿಸೋದಕ್ಕೆ ತೂರುವಿಕೆನ ಮಾಡಬಹುದಾಗಿದೆ. ಕೊನೆಗೆ ನಾವು ಅದಕ್ಕೆ ಕಾಂತೀಯ ಬೇರ್ಪಡಿಸುವಿಕೆ ಯೂಸ್ ಮಾಡಿಕೊಂಡು ಐರನ್ ಫಿಲ್ಲಿಂಗ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ಸಪ್ರೇಟ್ ಮಾಡಬಹುದಾಗಿದೆ, ಮ್ಯಾಗ್ನೆಟ್ನ ಯೂಸ್ ಮಾಡ್ಕೋಬಹುದಾಗಿದೆ. ಅದೇ ರೀತಿ ಇನ್ನೊಂದು ಚಟುವಟಿಕೆ, ಇದು ನಮಗೆ ಈ ಸೆಡಿಮೆಂಟೇಷನ್ ಮತ್ತು ಡಿಕ್ಯಾಂಟೇಷನ್ನ ಮನೆಯಲ್ಲೇ ದಿನನಿತ್ಯ ನಾವು ಹೇಗೆ ಬಳಸ್ತಿದ್ದೀವಿ ಅನ್ನೋದಕ್ಕೆ ಈ ಚಟುವಟಿಕೆ ನಮಗೆ ತೋರಿಸ್ಕೊಡುತ್ತೆ. ನಾವು ದಿನಾಗಲೂ ಕೂಡ ಪ್ರತಿದಿನ ನಾವು ರೈಸ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ನಾವು ಯಾವಾಗಲೂ ಅನ್ನ ಇಡೋಕ್ಕೆ ಮುಂಚೆ ಅದನ್ನು ಅಥವಾ ಬೇಳೆ ಮಾಡೋದಕ್ಕೆ ಮುಂಚೆ ತೊಳೆಯೋದು ನಮಗೆ ರೂಢಿಯಾಗಿದೆ. ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಅದಕ್ಕೆ ನೀರು ಹಾಕ್ಬಿಡ್ತೀವಿ, ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳೆದು ಆ ನೀರನ್ನು ಬಸಿತೀವಿ. ಸೊ ಅಲ್ಲಿ ನಮಗೆ ಎರಡೂ ಆಗ್ತಿದೆ. ಸೊ ಗುರುತ್ವ ಬಲದಿಂದ ಅಕ್ಕಿ ಕಾಳು ಅಥವಾ ಬೇಳೆಕಾಳೆಲ್ಲ ಕೆಳಗಡೆ ಹೋಗಿ ಕೂರೋದು ನಾವು ನೋಡ್ತಾ ಇದ್ದೀವಿ, ಅದು ಸೆಡಿಮೆಂಟೇಷನ್. ಹಾಗೆ ಆ ನೀರೇನಿದೆ ಅದು ಮೇಲಿರುತ್ತಲ್ಲ ಅದನ್ನು ನಾವು ಬಸಿತಾ ಇರೋದು, ಅಲ್ಲಿ ನಾವು ಡಿಕಂಟೇಷನ್ ಬಸುವಿಕೆ ಕೂಡ ನೋಡ್ಬೋದು. ಅಂದರೆ ಈ ಚಿಕ್ಕ ಪ್ರಾಸೆಸ್ನಲ್ಲಿ ನಾವು ಎರಡೂ ವಿಧಾನಗಳನ್ನು ಕೂಡ ನೋಡಬಹುದಾಗಿದೆ. ಹಾಗೆ ನಮಗೆ ಅಕಸ್ಮಾತಾಗಿ ನಮಗೆ ಎಣ್ಣೆ ಮತ್ತು ನೀರು ಎರಡು ಮಿಕ್ಸ್ ಆಯಿತು ಅಂದರೆ ಏನು ಮಾಡಬಹುದು, ಅದನ್ನು ಹೇಗೆ ಬೇರ್ಪಡಿಸ್ಬೋದು ಅಂತ ನಮಗೆ ಗೊತ್ತಿರೋ ಹಾಗೆ ಎಣ್ಣೆ ಮತ್ತು ನೀರು ಯಾವತ್ತೂ ಮಿಶ್ರಣಗೊಳಿಸಲಾಗದಂಥ ದ್ರವಗಳು ಅಲ್ವಾ. ಇದನ್ನು ಹೇಗೆ ನಾವು ಬೇರ್ಪಡಿಸಬಹುದು ಅಂತ ನೋಡಿದ್ರೆ ಇದಕ್ಕೆ ನಾವು ಪ್ರತ್ಯೇಕನ ಆಲಿಕೆಯನ್ನು ಯೂಸ್ ಮಾಡಬಹುದಾಗಿದೆ. ಅದನ್ನು ನಾವು ಸಪ್ರೇಟಿಂಗ್ ಫನಲ್ ಅಂತ ಹೇಳ್ತೀವಿ. ಇದಕ್ಕೆ ಆ್ಯಕ್ಚುಲಿ ನಾವು ಒಂದು ಅರೇಂಜ್ಮೆಂಟ್ ಕೂಡ ನೋಡ್ಕೋಬೋದು. ಮೊದಲಿಗೆ ನಾವು ಅದೆರಡು ಮಿಶ್ರಣವಾಗಿರುವಂಥ ಮಿಶ್ರಿತವನ್ನು ಒಂದು ಕಡೆ ಒಂದು ಸ್ವಲ್ಪ ಹೊತ್ತು ನೀವು ಹಾಗೆ ಇಟ್ಬಿಟ್ರೆ ನೀವು ನೋಡ್ಬೋದು ಅದು ಎರಡು ಬೇರೆ ಬೇರೆ ಪದರಗಳಾಗಿ ನಿಲ್ಲುತ್ತೆ. ಅಂದರೆ ಆಯಿಲ್ ಬಂದು ಮೇಲೆ ಜನರಲಿ ಯಾವಾಗಲೂ ಫ್ಲೋಟಿಂಗ್ ಸ್ಟೇಜಲ್ಲಿ ನಿಂತಿರುತ್ತೆ, ನೀರು ಅದ್ರ ಕೆಳಗಡೆ ಇರುತ್ತೆ. ನಾವು ಇದಕ್ಕೆ ಒಂದು ಚಿಕ್ಕ ಆ್ಯಕ್ಟಿವಿಟಿ ಕೂಡ ಮಾಡಿಸ್ಬೋದು, ಅವೈಲಬಲ್ ಇದ್ದರೆ ಲ್ಯಾಬ್ಸ್ಗಳಲ್ಲಿ. ನಮಗೆ ಸಪ್ರೇಟಿಂಗ್ ಫನಲ್ ಅಂತ ಸಿಗುತ್ತಲ್ಲ ಅಲ್ಲಿ, ಅದಕ್ಕೆ ನಾವು ಮೊದಲಿಗೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಈ ಮಿಶ್ರಣವನ್ನು ಅದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಸೆಟ್ಲಾಗೋಕ್ಕೆ ಬಿಡಬೇಕಾಗತ್ತೆ. ಆಯಿಲ್ ಯಾವಾಗ ಟಾಪ್ ಇದ್ರ ಫ್ಲೋಟಿಂಗ್ ಇದಕ್ಕೆ ಬರುತ್ತೆ ಸ್ವಲ್ಪ ನಾವು ಆ ಫನಲ್ನ ಸ್ಕ್ರೂನ ಓಪನ್ ಮಾಡಬೇಕಾಗತ್ತೆ. ಅಲ್ಲಿ ನಮಗೆ ನೀರೇನಿರುತ್ತೆ ಬಾಟಮ್ ಲೇಯರಲ್ಲಿ ಆ ನೀರೆಲ್ಲ ಕೂಡ ಬೇರೆ ಕಡೆ ಬೇರೆ ಒಂದು ಬೀಕರ್ಗೆ ಕಲೆಕ್ಟ್ ಆಗಿ ಇನ್ನೇನು ಎಣ್ಣೆ ಲೇಯರ್ದು ಆಯಿಲ್ ಲೇಯರ್ ರೀಚ್ ಆಗ್ತಿದೆ ಅಂದಾಗ ನಾವು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ನೋಡಿದ್ರೆ ನಮಗೆ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ಅಥವಾ ಬ್ರೈನ್ ಸೊಲ್ಯೂಷನ್ ಅಂತ ಏನು ಹೇಳ್ತೀವಿ. ಸೊ ಇದರಿಂದ ನಾವು ಉಪ್ಪನ್ನು ಹೇಗೆ ತೆಗೆಯೋದು ಅಂತ ನೋಡಿದ್ರೆ ಇದರಲ್ಲಿ ನಾವು ಡಿಸ್ಟಿಲೇಷನ್ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಡಿಸ್ಟಿಲೇಷನ್ ಪ್ರಾಸೆಸ್ಸಿಂದ ನಾವು ಉಪ್ಪನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯವಾಗಿದೆ. ಸೊ ಇಲ್ಲಿ ನಾವು ಉಷ್ಣತೆ ಅಂದರೆ ಹೀಟಿಂಗ್ ಪ್ರಾಸೆಸ್ ಮಾಡೋದ್ರಿಂದ ಸಾಲ್ಟ್ ವಾಟರ್ ಅನ್ನೋದು ಎವಾಪ್ರೇಟ್ ಆಗುತ್ತೆ. ಆ ಎವಾಪ್ರೇಟ್ ಆಗಿರುವಂಥ ವಾಟರ್ ಏನಿರುತ್ತೆ ಅದನ್ನು ಡಿಸ್ಟಿಲೇಟ್ ಅಂತ ಕರಿತೀವಿ ನಾವು. ಆವಿಕರಣವಾಗಿರುವಂಥ ನೀರು ಕಂಡೆನ್ಸರ್ ಅಂದರೆ ಜಲಸಾಂದ್ರಕ ಮೂಲಕ ಕಳಿಸೋದ್ರಿಂದ ಅಲ್ಲಿ ನಮಗೆ ಕೂಲ್ ವಾಟರ್ ಕೂಡ ಬರ್ತಾ ಇರುತ್ತೆ ತಂಪಾದ ನೀರಿಂದ. ಹಾಗಾಗಿ ಅದು ನಮಗೆ ನೀರಾಗಿ ಮತ್ತು ದ್ರವವಾಗಿ ಪರಿವರ್ತಿಸ್ಕೊಂಡು ನಮಗೆ ಶುದ್ಧ ದ್ರವಕ ಘಟಕದಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡೋ ಇದರಿಂದ ಅಲ್ಲಿ ಏನು ಕಲೆಕ್ಟ್ ಆಗಿರುತ್ತೆ ಅದನ್ನು ನಾವು ಪ್ಯೂರ್ ವಾಟರ್ ಅಥವಾ ಡಿಸ್ಟಿಲ್ಡ್ ವಾಟರ್ ಅಂತ ಕರಿಬೋದಾಗಿದೆ. ಸೊ ಅಲ್ಲಿ ಡಿಸ್ಟಿಲೇಷನಲ್ಲಿ ಫ್ಲಾಸ್ಕಲ್ಲಿ ಉಳಿಯೋದು ನಮಗೆ ಸಾಲ್ಟ್ ಆಗಿದೆ. ಸೊ ಇಲ್ಲೊಂದು ಕ್ವಶನ್ ನೋಡ್ಬೋದು ನಾವು. ಜನರಲಿ ನಮ್ಗೆ ಉಪ್ಪು ನೀರು ಅಥವಾ ಉಪ್ಪಿನ ದ್ರಾವಣ ಅಂತ ತೊಗೊಂಡಾಗ ಅದು ಆವಿ ಆಗುತ್ತಲ್ವಾ, ಆ ಆವಿ ಆಗೋದು ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ಕೆಲವು
ರೇಖಾಚಿತ್ರಗಳನ್ನು ಕೊಟ್ಟಿದ್ದೀವಿ. ಆ ರೇಖಾಚಿತ್ರಗಳು ಯಾವ ಕ್ರಮದಲ್ಲಿ ಜೋಡಿಸ್ಬೇಕಾಗತ್ತೆ ಅನ್ನೋದು ನೋಡಬೇಕಾಗತ್ತೆ. ಇಲ್ಲಿ ನೀವು ಬೇರೆ ಬೇರೆ ಕಲರ್ದು ಮಾಲಿಕಲ್ಸ್ನ, ಸೊ ಕ್ರೀಮ್ ಕಲರಲ್ಲಿರೋದು ಗಾಳಿ, ಬ್ಲೂ ಇಲ್ಲಿ ಇರೋದು ನೀರು, ಹಾಗೆ ವೈಟಲ್ಲಿರೋದು ಉಪ್ಪು ಅಂತ ಅರ್ಥ. ಸೊ ಇಲ್ಲಿ ಸಿ ಪಿಕ್ಚರು, ಬಿ ಪಿಕ್ಚರ್, ಎ ಪಿಕ್ಚರ್ನ ಸರಿಯಾಗಿ ಗಮನಿಸಿ ಯಾವುದು ಮೊದಲಿಗೆ ಆಗುತ್ತೆ, ಯಾವುದು ಕೊನೆಯದಾಗತ್ತೆ ಅನ್ನೋ ಒಂದು ಜೋಡಿಕೆಯಲ್ಲಿ ಮಾಡಬೇಕಾಗತ್ತೆ. ಸೊ ನಾವು ಗಮನಿಸಿದ್ದಲ್ಲಿ ಸಿ ಅನ್ನೋದಿಲ್ಲೇ ಕರೆಕ್ಟ್ ಆಪ್ಷನ್ ಆಗಿದೆ. ಸೊ ಮೊದಲಿಗೆ ನಮಗೆ ಗಾಳಿಯ ಅಣುಗಳೆಲ್ಲ ಸಪ್ರೇಟ್ ಆಗುತ್ತೆ, ಯಾಕಂದರೆ ಅದರದ್ದು ಡೆನ್ಸಿಟಿ ಕಮ್ಮಿ ಇರೋದ್ರಿಂದ. ಅದಾದಮೇಲೆ ವಾಟರ್ ಮಾಲಿಕಲ್ಸ್ ಎವಾಪರೇಟ್ ಆಗುತ್ತೆ, ಕೊನೆಯದಾಗಿ ಉಳಿಯೋದು ನಮಗೆ ಸಾಲ್ಟ್. ಇದೇ ರೀತಿ ನೀವು ಇನ್ನೂ ಹೈಯರ್ ಲೆವೆಲ್ಸ್ಗೆಲ್ಲ ಹೋದರೆ ನಮಗೆ ಜನರಲಿ ಭೂಗತದಲ್ಲಿ ನಮಗೆ ಕ್ರೂಡ್ ಆಯಿಲ್ ಅನ್ನೋದು ಸಿಗುತ್ತೆ. ಇದೇ ಕ್ರೂಡ್ ಆಯಿಲ್ನ ನಾವು ಪೆಟ್ರೋಲ್ ಆಗಿ, ಕೆರೋಸಿನ್ ಆಗಿ, ಹಾಗೆ ಬೇರೆ ಬೇರೆ ದ್ರವಗಳಾಗಿ ಕನ್ವರ್ಟ್ ಮಾಡೋದನ್ನೆಲ್ಲ ನಮಗೆ ಗೊತ್ತಿದೆ. ಅದು ಯಾವುದು ಹೇಗೆ ಆಗುತ್ತೆ ಅಂದರೆ ಅದಕ್ಕೆ ಒಂದು ಆಂಶಿಕ ಆಸವನ ಅಂತ ನಾವು ವಿಧಾನವನ್ನು ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಕುದಿಯೋ ಬಿಂದುಗಳು ಬೇರೆ ಬೇರೆ ದ್ರವಗಳಿಗೆ ಬೇರೆ ಬೇರೆ ಆಗಿರುತ್ತೆ. ಆ ಕುದಿಯೋ ಬಿಂದುಗಳ ಮೇಲೆ ಆಧಾರಿತವಾಗಿ ಇಲ್ಲಿ ಎವಾಪ್ರೇಷನ್ ಅನ್ನೋದು ಅಥವಾ ವೇಪರೈಸೇಷನ್ ಅನ್ನೋದು ಆಗ್ತಾ ಇರುತ್ತೆ. ಅದ್ರ ಬೇಸ್ಡ್ ಮೇಲೆ ನಾವು ಡಿಫ್ರೆಂಟ್ ಫ್ರ್ಯಾಕ್ಷನ್ಸನ್ನು ಅಥವಾ ಡಿಫ್ರೆಂಟ್ ಅಂಶಿಕಗಳನ್ನು ನಾವಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ಬೋದಾಗಿದೆ. ಮೊದಲಿಗೆ ಈಗ ನೀವು ನೋಡ್ಬೋದು, ಸೊ 300ರಿಂದ 350 ಡಿಗ್ರಿ ಸೆಲ್ಸಿಯಸ್ ಆ ಬಿಂದುವಲ್ಲಿ, ಆ ಕುದಿಯೋ ಬಿಂದುವಿನಲ್ಲಿ ಲುಬ್ರಿಕೇಟಿಂಗ್ ಆಯಿಲ್ನ ತೊಗೋಬೋದಾಗಿದೆ. ಇನ್ನೊಂದು ಚೂರು ಜಾಸ್ತಿ ಮಾಡಿದ್ರೆ ಫ್ಯೂಯಲ್ ಆಯಿಲ್ನ, ಕಮ್ಮಿ ಆದರೆ ಫ್ಯೂಯಲ್ ಆಯಿಲ್ನ ನೋಡ್ಬೋದಾಗಿದೆ. ತೀರಾ 25 to 60 ಡಿಗ್ರಿ ಸೆಲ್ಸಿಯಸ್ಗೆ ನೀವು ಆ ಕಡಿಮೆ ಇದರಲ್ಲಿ ಮೊದಲಿಗೆ ಪೆಟ್ರೋಲ್ ನಮಗೆ ಸಿಗ್ತಾ ಇದೆ. ಈ ರೀತಿ ಬೇರೆ ಬೇರೆ ಕುದಿಯೋ ಬಿಂದುಗಳಿಂದ ನಾವು ಬೇರೆ ಬೇರೆ ದ್ರವಗಳನ್ನು ಕಲೆಕ್ಟ್ ಮಾಡ್ಕೊಳೋದನ್ನು ಆಂಶಿಕ ಆಸವನ ಅಂತ ಕೂಡ ಕರಿತೀವಿ. ಇದು ನಾವು ಹೈಯರ್ ಗ್ರೇಡ್ಸಲ್ಲಿ ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬಹುದು. ಅದೇ ರೀತಿ ಸೋಸುವಿಕೆ, ನಾವು ಜನರಲಿ ದಿನ ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡಿತಾನೆ ಇರ್ತೀವಿ. ಅಲ್ಲಿ ನಾವು ಮಾಡುವಂಥ ಮೊದಲಿನ ಕೆಲಸ ಚೆನ್ನಾಗಿ ಕುದಿಸಿದ ಮೇಲೆ ಟೀ ಪೌಡರ್ನ ಬರದೇ ಇರೋ ರೀತಿ ಒಂದು ಫಿಲ್ಟ್ರೇಟ್ ಇಟ್ಕೊಂಡು ಫಿಲ್ಟ್ರೇಷನ್ ಸೋಸುವಿಕೆ ಮಾಡ್ತಾನೆ ಇರ್ತೀವಿ. ಅದಾದಮೇಲೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಈ ಫಿಲ್ಟ್ರೇಷನ್ ಅನ್ನೋದು ನಡೀತಾ ಇರುತ್ತೆ, ಅದು ನಮ್ಗೆ ಗೊತ್ತಿದೆ. ಸೊ ನಮ್ಮ ಕಿಡ್ನಿಗಳು ಏನು ಮಾಡುತ್ತೆ, ನಮ್ಮ ಬ್ಲಡ್ನ, ನಮ್ಮ ರಕ್ತವನ್ನು ಪ್ಯೂರಿಫೈ ಮಾಡಿ ಅಥವಾ ಫಿಲ್ಟ್ರೇಷನ್ ಮಾಡಿ ಶುದ್ಧೀಕರಿಸಿ ಅದನ್ನು ಕಳಿಸ್ತಾ ಇರುತ್ತೆ. ಆ ರೀತಿ ಶುದ್ಧೀಕರಿಸೋದು ಬಹಳ ಮುಖ್ಯ ಅಂತಲೂ ನಮಗೆ ಗೊತ್ತಿದೆ. ಅನುಭವಾತ್ಮಕ ಕಲಿಕೆಗೆ ಬೇಕಾಗಿರುವ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿದೆ. ಮೊದಲಿಗೆ ಪಾಠ ಯೋಜನೆಗಳು. ಎಲ್ಲ ಪಾಠ ಯೋಜನೆಗಳು ಮಕ್ಕಳಿಗೆ ಅನುಭವಾತ್ಮಕವಾಗಿದ್ದು ಸುತ್ತಮುತ್ತಲೂ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ತರಗತಿಯಲ್ಲಿ ಸುಲಭವಾಗಿ ಕಾರ್ಯಗತಗೊಳಿಸಬಹುದಾಗಿದೆ. ಎರಡನೆಯದು ಅಭ್ಯಾಸ ಹಾಳೆ. ಬ್ಲೂಮ್ಸ್ ಲೆವೆಲ್ನ ಪ್ರಕಾರ ಇಲ್ಲಿ ಪ್ರಶ್ನೆಗಳನ್ನು ಅಭ್ಯಾಸ ಹಾಳೆಗಳಲ್ಲಿ ನೀಡಲಾಗಿದೆ. ಈ ಅಭ್ಯಾಸ ಹಾಳೆಗಳು ಮಕ್ಕಳ ಮೌಲ್ಯಮಾಪನ ಮಾಡುವಲ್ಲಿ ಸಹಾಯಕವಾಗಿವೆ. ಮೂರನೆಯದಾಗಿ ಯೋಜನಾಧಾರಿತ ಕಲಿಕಾ ಚಟುವಟಿಕೆಗಳು. ಈ ಚಟುವಟಿಕೆಗಳು ಯೋಜನಾಧಾರಿತವಾಗಿದ್ದು ಮಕ್ಕಳು ಮನೆ ಅಥವಾ ಶಾಲೆಯಲ್ಲಿ ಮಾಡಬಹುದಾಗಿದೆ. ಇಲ್ಲಿ ಮಕ್ಕಳು ವಿಷಯವನ್ನು ತಾವೇ ಅನ್ವೇಷಿಸಿ ತಿಳಿದುಕೊಳ್ಳುವಂತೆ ಚಟುವಟಿಕೆಗಳನ್ನು ರಚಿಸಲಾಗಿದೆ. ಇದು ಮಕ್ಕಳ ಸ್ವಾವಲಂಬಿತ ಕಲಿಕೆಯನ್ನು ಮತ್ತು ಮಕ್ಕಳ ಸ್ವಮೌಲ್ಯಮಾಪನವನ್ನು ಉತ್ತೇಜಿಸುತ್ತದೆ. ನಾಲ್ಕನೆಯದಾಗಿ ವಿವರಣಾತ್ಮಕ ವಿಡಿಯೋ. ಕ್ಲಿಷ್ಟಕರ ಪರಿಕಲ್ಪನೆಗಳಿಗೆ ವಿಡಿಯೋ ಮೂಲಕ ವಿವರಣೆಯನ್ನು ಕೊಡುವ ಪ್ರಯತ್ನ ಟೀಚೋಪಿಯಾ ಆ್ಯಪ್ನಲ್ಲಿ ನಡೆದಿದೆ. NAS ಕಲಿಕಾ ಫಲಗಳನ್ನು ಸಾಧಿಸುವಲ್ಲಿ ಈ ಎಲ್ಲ ಸಂಪನ್ಮೂಲಗಳು ಸಹಾಯಕಾರಿಯಾಗಿವೆ. ಧನ್ಯವಾದಗಳು.